ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಓಂ ಓಂ ನಮಾಮಿ ಗೌಡಪಾದಂಚ ಶಂಕರಂ ಶ್ರೀಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಇವತ್ತು ಶಂಕರ ಜಯಂತಿ ಅಲ್ಲವೇ? ಜಯಂತಿ ಅಂದರೆ ಜನ್ಮ ಎಂದರ್ಥ ಅಲ್ಲ. ಅವರು ಹುಟ್ಟಿರುವ ಸಮಯದಲ್ಲಿ ಆ ಜ್ಯೋತಿಷ್ಯದ ಒಂದು ಲೆಕ್ಕ ಇರುತ್ತದೆ ನೋಡಿ. ಪಂಚಾಂಗದಲ್ಲಿ ತಿಥಿ, ಪಂಚ ಅಂದರೆ ಗೊತ್ತಲ್ವ? ಐದು ಅಂದರೆ ಏನೇನು? ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ಅದರಲ್ಲಿ ಜಯಂತಿ ಎಂಬುದು ಒಂದು ಯೋಗ. ಕೆಲವರು ಹೇಳ್ತಾರೆ ನೋಡಿ, ನಮಗೆ ಯೋಗ ಆಗಬೇಕು ಅಂದರೆ ಗ್ರಹಗಳಲ್ಲಿ ಒಳ್ಳೆಯ ಗ್ರಹ ಯೋಗ ಇದ್ದರೆ, ಅಂದರೆ ಆ ಯೋಗ ಒಳ್ಳೆಯದಿದ್ದರೆ ನಿಮಗೆ ಅನುಕೂಲವಾಗ್ತದೆ. ಕೆಟ್ಟ ಯೋಗ ಇದ್ದರೆ ಕೆಟ್ಟು ಹೋಗ್ತದೆ, ಕೆಲಸ ಕೆಟ್ಟು ಹೋಗ್ತದೆ, ತೊಂದರೆ ಆಗ್ತದೆ ಅಂಥದ್ದು. ಜ್ಯೋತಿಷ್ಯದಲ್ಲಿ ಶುಭ ಮುಹೂರ್ತ ನೋಡಲಕ್ಕೆ ಏನು ಹೇಳ್ತೀವಿ? ಒಳ್ಳೆಯ ತಿಥಿ ಇರಬೇಕು, ಒಳ್ಳೆಯ ನಕ್ಷತ್ರ ಇರಬೇಕು, ವಾರ ಇರಬೇಕು. ಹೇಗೆ ತಿಥಿ ವಾರ ನಕ್ಷತ್ರ ನೋಡ್ತೀವೋ ಯೋಗಕರಣಗಳು ನೋಡ್ತೀವಿ. ಯೋಗಗಳು ಎನ್ನುವುದು ಕೆಲವಿರುತ್ತವೆ. ಅದರಲ್ಲಿ ಒಂದು ಜಯಂತಿ ಯೋಗದಲ್ಲಿ ಶಂಕರರ ಜನ್ಮ ಆಯಿತಂತೆ. ಆದ್ದರಿಂದ ಅದನ್ನು ಶಂಕರ ಜಯಂತಿ ಎಂದು ಹೇಳಿದ್ದಾರೆ. ಏಕೆ ಅಂದರೆ ಶಂಕರರ ಜನ್ಮ ಆ ಜಯಂತಿಯಲ್ಲಿ ಆಯಿತು. ಈಗ ಅನಂತರ ಕಾಲದಲ್ಲಿ ಆ ಜಯಂತಿ ಶಬ್ದ ಇಟ್ಕೊಂಡು ಎಲ್ಲರಿಗೆ ಅಂಟಿಸ್ತಾ ಇದ್ದಾರೆ, ಎಲ್ಲರಿಗೆ ಹಾಕ್ತಾ ಇದ್ದಾರೆ. ರಾಮಾನುಜ ಜಯಂತಿ, ಎಲ್ಲ ಜಯಂತಿ. ಈಗ ಆಧುನಿಕರ ಎಲ್ಲ ರಾಜಕಾರಣಿಗಳ ಜಯಂತಿ, ಎಲ್ಲರಿಗೂ ಜಯಂತಿ ಹಾಕಿಬಿಟ್ರು. ಮನುಷ್ಯರಿಗೆ ಜಯಂತಿ ಎಂದು ಹಾಕಿಬಿಡ್ತಾ ಇದ್ದಾರೆ. ಜಯಂತಿ ಅಂದರೆ ಜನ್ಮ ಅಲ್ಲ ಅಲ್ಲವೇ? ಸಾಮಾನ್ಯವಾಗಿ ನಮ್ಮ ಸ್ಮೃತಿ ಗ್ರಂಥಗಳಲ್ಲಿ ಮನುಷ್ಯರಿಗೆ ಜನ್ಮದಿನ ಎಂಬುದೇ ಬಳಸುವುದುಂಟು. ವರ್ಧಂತಿ ಹೇಳ್ತಾರೆ, ಅದೂ ಇಲ್ಲ. ಅದರ ಪ್ರಯೋಗ ಸ್ಮೃತಿಗಳಲ್ಲಿ, ಪುರಾಣಗಳಲ್ಲಿ ಕಂಡುಬರಲ್ಲ. ಪುರಾಣಗಳಲ್ಲಿ ಜನ್ಮದಿನ, ಶ್ರೀರಾಮಚಂದ್ರನ ಜನ್ಮದಿನ, ಕೃಷ್ಣಾಷ್ಟಮಿ, ಕೃಷ್ಣ ಜನ್ಮದಿನ ಹಾಗೆ ಹೇಳ್ತಾರೆ. ಆಯಿತು. ಅಂದರೆ ಒಬ್ಬ ಮಹನೀಯರು ಆವಿರ್ಭವಿಸಿದ್ದರೆ, ಸಾಮಾನ್ಯರು ಹುಟ್ಟಿದ್ದಾಗ ಕಾಲಮಹಿಮ ಅಂದರೆ ಕಾಲದ ಪ್ರಭಾವ ಇರುತ್ತದೆ. ಅಂದರೆ ಉದಾಹರಣೆಗೆ ಹೇಳ್ತೀನಿ, ತಾಯಿ ತಂದೆ ಸಜ್ಜನರು ಸಂಸ್ಕಾರವಂತರು ಇದ್ದರೆ ಅದರ ಪ್ರಭಾವ ಮಕ್ಕಳ ಮೇಲೆ ಆಗುತ್ತದೆ. ಹುಟ್ಟಿದ ಊರು, ಹುಟ್ಟಿದ ಮನೆ, ಸುತ್ತಮುತ್ತಲಿರುವ ಸಂಸ್ಕಾರ, ಅದರ ಪ್ರಭಾವವು ಬಿದ್ದು ಅವನು ಸಜ್ಜನನೋ ದುರ್ಜನನೋ ಆಗ್ತಾನೆ. ಒಳ್ಳೆಯ ಸಂಸ್ಕಾರ ಇದ್ದರೆ ಸಜ್ಜನ, ಇಲ್ಲದಿದ್ದರೆ ದುರ್ಜನ. ಅಂದರೆ ಏನೋ ಸ್ವಲ್ಪ ಆದರೂ ಕೆಟ್ಟ ಪ್ರಭಾವ ಇರುತ್ತದೆ. ಆದರೆ ಮಹನೀಯರು ಹುಟ್ಟಿದ್ದರೆ ಆ ದೇಶಕಾಲದ ಪ್ರಭಾವ, ತಿಥಿ ಪ್ರಭಾವ, ನಕ್ಷತ್ರ ಪ್ರಭಾವ ಅವರ ಮೇಲೆ ಇರುವುದಿಲ್ಲ. ಅದು ನೋಡಿ, ಏಕೆ? ಅವರು ತನ್ನ ದೈವಿಕ ಶಕ್ತಿ, ದೈವಿಕ ಮಹಿಮದಿಂದಲೇ ಆವಿರ್ಭವಿಸ್ತಾರೆ. ಕೆಲವೊಮ್ಮೆ ಒಳ್ಳೆಯ ಕಾಲ ನೋಡಿಕೊಂಡು ಹುಟ್ಟುತ್ತಾರೆ, ಕೆಲವೊಮ್ಮೆ ತಪ್ಪು ಕಾಲ ಇದ್ದರೂ ಪರವಾಗಿಲ್ಲ. ಅವರು ಆವಿರ್ಭವಿಸಿದ್ದರೆ ಆ ಗ್ರಹ ನಕ್ಷತ್ರ ದೋಷವಿದ್ದರೂ ಅದನ್ನೇ ಪವಿತ್ರಗೊಳಿಸಿಬಿಡ್ತಾರೆ. ಮಹನೀಯರ ಆವಿರ್ಭಾವದಿಂದ ಆ ಹುಟ್ಟಿರುವ ವಾರ, ತಿಥಿ, ನಕ್ಷತ್ರ ಕೆಟ್ಟದಾಗಿ, ಅಷ್ಟಮಿ ಒಳ್ಳೆಯದಲ್ಲ ಹೇಳ್ತಾರೆ ಅಲ್ಲವೇ? ಅಷ್ಟಮಿ ಹುಟ್ಟಿದ ಸಮಯ, ಅಷ್ಟಮಿಯಲ್ಲಿ ಹುಟ್ಟಿರುವವರು ಕೆಟ್ಟವರಾಗ್ತಾರೆ, ಅದು ಒಳ್ಳೆಯದಲ್ಲ, ಅದು ಅಪವಿತ್ರ ಎಂದು ಹೇಳ್ತಾರೆ. ಭಗವಂತ ಕೃಷ್ಣ ಅಷ್ಟಮಿಯಲ್ಲೇ ಹುಟ್ಟಿದ. ಅದರಿಂದ ತಾನು ಹುಟ್ಟಿದ ದಿವಸವನ್ನು ಅಷ್ಟಮಿ ದೋಷ ಕೃಷ್ಣನಿಗೆ ಅಂಟಲಿಲ್ಲ. ತನ್ನ ಜನ್ಮದಿಂದ ಅಷ್ಟಮಿಯನ್ನೇ ಪವಿತ್ರಗೊಳಿಸಿಬಿಟ್ಟ. ಅಂದರೆ ಹಾಗೆ ಮಹನೀಯರ ಆವಿರ್ಭಾವದಿಂದ ದೇಶ, ಕಾಲ ಎಲ್ಲವೂ ಪವಿತ್ರವಾಗ್ತದೆ. ಹಾಗೆ ಮಹನೀಯರು ತಮ್ಮ ತಪೋಬಲ, ತಮ್ಮ ಪೂರ್ವಶಕ್ತಿ ಬಲ, ಕೆಲವೊಮ್ಮೆ ದೇವತಾ ಶಕ್ತಿ ಅಥವಾ ಕೆಲವೊಮ್ಮೆ ಸಿದ್ಧ ಪುರುಷರು, ಅವತಾರ ಪುರುಷರಾದರೆ ತಮ್ಮ ಅವತಾರ ಭಗವತ್ ಶಕ್ತಿಯಿಂದಲೇ ಆವಿರ್ಭವಿಸ್ತಾರೆ. ಅದಕ್ಕೋಸ್ಕರನೇ ನೋಡಿ, ಸಾಮಾನ್ಯರಿಗೆ ಯಾವ ತಾಯಿ ತಂದೆಗೆ ಹುಟ್ಟ, ಎಲ್ಲಿ ಹುಟ್ಟಿದ, ಯಾವ ಊರಿನಲ್ಲಿ ಹುಟ್ಟಿದ, ತಾಯಿ ತಂದೆ ಎಂಥವರು, ಇದು ನೋಡ್ತಾರೆ. ಅವರಷ್ಟು ಜಾತಿ ನೋಡ್ತಾರೆ. ಉತ್ತಮ ಜಾತಿ, ಉತ್ತಮ ಸಂಸ್ಕಾರ ಇರಬೇಕು, ಇಲ್ಲದಿದ್ದರೆ ಅವರ ಮೇಲೆ ಕೆಟ್ಟದ್ದು ಸಂಸ್ಕಾರ ಬೀಳಬಹುದು. ಆದರೆ ಕೆಲವರು
ಅಪರೂಪವಾಗಿ ಅತ್ಯಂತ ಪೂರ್ವಜನ್ಮ ವಿಶೇಷ ಮಹಿಮೆಯಿಂದ ಅವರು ಹುಟ್ಟಿದ್ದು ಕೆಳಜಾತಿಯಾಗಿದ್ದರೂ ಪೂರ್ವಜನ್ಮ ತಪೋಬಲ, ಪೂರ್ವಜನ್ಮ ಮಹಿಮಾ, ಶಕ್ತಿ, ಭಕ್ತಿ, ಜ್ಞಾನ ಇಂತ್ಯಾದಿಗಳಿರುವುದರಿಂದ ಏನೋ ಸಣ್ಣ ಪುಟ್ಟ ತಪ್ಪುದಿಂದ ಕೆಳಜಾತಿಯೋ ಕೆಟ್ಟವರ ಪೇರೆಂಟ್ಸ್ಗೂ ಹುಟ್ಟಿದ್ದರೂ, ಹಿರಣ್ಯಕಶಿಪುವಿಗೆ ಹುಟ್ಟಿದ್ದರೂ ಅವರು ಪ್ರಹ್ಲಾದನಾಗಿದ್ದ ಅಲ್ಲವೇ. ಹಿರಣ್ಯಕಶಿಪುವಿನ ದೋಷ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಗುರುಕುಲದಲ್ಲಿ ಗುರುಗಳು ಹೇಳಿದ್ದು, ತಾಯಿ ತಂದೆ ಹೇಳಿದ್ದು ಸಂಸ್ಕಾರ ಬೀಳುತ್ತದೆ ಹೇಳ್ತಾರೆ. ಅವರ ತಾಯಿ ತಂದೆ ಹೇಳಿರುವ ಸಂಸ್ಕಾರ ಪಕ್ಕಕ್ಕಿಟ್ಟು, ಗುರುಗಳು ಹೇಳಿರುವ ಸಂಸ್ಕಾರ ಪಕ್ಕಕ್ಕಿಟ್ಟು ಹೇಳಿಬಿಟ್ಟ. ವಿಷ್ಣು ಭಕ್ತಿಯನ್ನು ಹೇಳಿದ. ಅವನು ಹಿರಣ್ಯಕಶಿಪು ಆಶ್ಚರ್ಯ ಪಟ್ಕೊಂಡ. ಇದು ಏನಪ್ಪ, ಯಾರು ಹೇಳಿದ ಬುದ್ಧಿ ನಿನಗೆ ಹೇಗೆ ಬಂತು? ನಿನಗೆ ಅವ್ರು ಕರೆಯುತ್ತಾನೆ, ಗುರುಗಳು ಹೇಳಲಿಲ್ಲ, ಶಾಲೆಯಲ್ಲಿ ಹೇಳಲಿಲ್ಲ, ಯಾರು ಹೇಳಲಿ, ನಿನಗೆ ಯಾರು ಹೇಳಿದ್ದಾರೆ ಹೇಳು? ಅವನು ಕರೆದು ಹೇಳ್ತಾನೆ, ಮಗುಗೆ ನೀನು ಯಾರು ಹೇಳಿದ್ದಾರೆ ಹೇಳು? ಇವರು ಹೇಳ್ತಾರೆ, ಯಾರು? ಅವರು ಹೇಳ್ತಾರೆ, ಅಪ್ಪ ಯಾರು ಏಕೆ ಹೇಳಬೇಕು? ಎಲ್ಲರಿಗೂ ಅಂತರಾತ್ಮ ಹರಿ ಭಗವಂತ ವಿಷ್ಣು ಎಲ್ಲರಿಗೆ ಅಂತರಾತ್ಮ ಇದ್ದಾನೆ. ಇಡೀ ಸೃಷ್ಟಿಗೆ ನಿನಗೆ ನನಗೆ ಎಲ್ಲರಿಗೂ ಆತ್ಮ, ಎಲ್ಲರಿಗೂ ರಕ್ಷಕ ಅಂತ ಪರಮಾತ್ಮ. ಅವರಿಗೋಸ್ಕರ ಇನ್ನೊಬ್ಬರು ಹೇಳಬೇಕಾ? ಅವನೇ ಇದ್ದಾನೆ ಅಂತ. ಸೂರ್ಯನ ಬೆಳಕು ಇದು ಬೆಳಕಿದೆ ಎಂದು ಒಬ್ಬರು ಹೇಳಬೇಕಾ? ಬೆಳಕು ತಾನೇ ಕಂಡು ಬರ್ತದೆ. ಈಗ ಹೇಳಿದ್ರಿಗೆ ಅರ್ಥವಾಗ್ತಾ ಇಲ್ಲ. ಇದೇನಪ್ಪ, ನಮ್ಮ ಅಪ್ಪ ಅಜ್ಜ ನಾವೆಲ್ಲರೂ ರಾಕ್ಷಸರು. ನಿಮ್ಮ ದೊಡ್ಡಪ್ಪ ಇದ್ದ ಹಿರಣ್ಯಕಶಿಪು ನನಗಿಂತ ದೊಡ್ಡಪ್ಪ ರಾಕ್ಷಸ. ಅವರ ಎಲ್ಲ ಸಂಸ್ಕಾರ ಬಿಟ್ಟು ಇದೇನು ಸಂಸ್ಕಾರಪ್ಪ? ಭಕ್ತಿ ಸಂಸ್ಕಾರ ಬಂದು ಬಿಟ್ಟಿದೆ ನಿಮಗೆ ರಾಕ್ಷಸ ಸಂಸ್ಕಾರ ಬರಬೇಕು, ಬಂದಿಲ್ಲ. ಅಂದರೆ ಮಹನೀಯರು ಹುಟ್ಟಿದ್ದರೆ ಅವರು ಯಾವ ಜಾತಿಯಲ್ಲೇ ಹುಟ್ಟಲಿ, ಯಾವ ಭಾಷಾ, ಯಾವ ಸಂದರ್ಭದಲ್ಲಿ ಹುಟ್ಟಲಿ, ಆ ಹೊರಗಿನ ಸಂದರ್ಭದ ಪ್ರಭಾವವನ್ನು ದಾಟಿ ಅವರು ಬೆಳೆಯುತ್ತಾರೆ. ಅಂದರೆ ಎರಡು ಬಗೆ ಅಲ್ಲವೇ. ನಮ್ಮ ಮನಸ್ಸು ವೀಕಾಗಿದ್ದರೆ, ದುರ್ಬಲವಾಗಿದ್ದರೆ ಹೊರಗಿನ ಸಂಸ್ಕಾರದಿಂದ ಸಜ್ಜನರಾಗ್ತಾರೆ. ಹೊರಗಿನದು ಒಳ್ಳೆಯವರಾಗಿದ್ದರೆ, ವಿದ್ಯಾ ಬುದ್ಧಿ, ಒಳ್ಳೆಯ ಶ್ಲೋಕ, ಒಳ್ಳೆಯ ಗುರುಗಳು ಸಿಕ್ಕಿದ್ದರೆ, ತಾಯಿ ತಂದೆ ಒಳ್ಳೆಯರಾದರೆ ಸಾಮಾನ್ಯರಿಗೆ ಅವರ ಪ್ರಭಾವ ಇದ್ದು ಸಜ್ಜನನಾಗ್ತಾನೆ. ಅದಾಗ್ತಾನೆ, ಒಳ್ಳೆಯದೇ. ಆದರೆ ಕೆಲವರೇ ಸಜ್ಜನರಿರುತ್ತಾರೆ, ಅಪರೂಪವಾಗಿ ಮಹನೀಯರು. ಅವರಿಗೆ ಈ ಜನ್ಮದಲ್ಲಿ ಕಲಿಯಬೇಕಾಗಿದ್ದೇನಿಲ್ಲ, ಎಲ್ಲ ಪೂರ್ವದೇ ಬಂತು. ಆದ್ದರಿಂದ ಎಲ್ಲೋ ಹುಟ್ಟುತ್ತಾರೆ. ಜನರು ಹೇಳ್ತಾರೆ, ಅದೇನು ಅಂದರೆ ಎಲ್ಲೋ ಹುಟ್ಟುತ್ತಾರೆ, ಏನು ಅವರ ಸಂಕಲ್ಪ. ಕೆಲವರು ಆಧಿಕಾರಿಕ ಪುರುಷರು, ಯೋಗಿಗಳು, ಸಿದ್ಧ ಪುರುಷರು, ಮಹನೀಯರು ತಮ್ಮ ಸಂಕಲ್ಪದಿಂದ ಯಾರಿಗೂ ಆಶೀರ್ವಾದ ಮಾಡ್ತಾರೆ. ತಾಯಿ ತಂದೆ, ಅಯ್ಯೋ ನನಗೆ ನೀವು ಮಗುವಾಗಿ ಹುಟ್ಟಬೇಕನ್ನು ಆಯಿತು ಎಂದು ಆಶೀರ್ವಾದ ಮಾಡಿ ಅವರಿಗೆ ಹುಟ್ಟುತ್ತಾರೆ. ಅಲ್ಲಿ ಏನಿಲ್ಲ ಸಂಸ್ಕಾರ, ಅವ್ರಿಗೆ ಏನು ಬೇಕಾಗಿಲ್ಲ, ಅವರು ಮೊದಲೇ ಸಿದ್ಧ ಪುರುಷ. ಹಾಗೆ ಯಾರಿಗೂ ಆಶೀರ್ವಾದ ಮಾಡ್ತಾರೆ, ಎಲ್ಲೋ ಹುಟ್ಟುಬಿಡ್ತಾರೆ. ಆದ್ದರಿಂದ ಅವರು ಯಾವಾಗ ಹುಟ್ಟಿದ್ದ, ಯಾವ ದೇಶ, ಯಾವ ಕಾಲ, ಇದೇನು ನೋಡಬೇಕಾಗಿಲ್ಲ ಅಲ್ಲವೇ. ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಹುಟ್ಟಿದ, ಅದರಿಂದ ಮಹನೀಯರಾದ ನೋಡಬೇಕಾಗಿಲ್ಲ. ಈಗಲೂ ಕಂಡು ಬರ್ತಾರೆ ಕೆಲವರು ಯಾವುದೋ ಜಾತಿಯಲ್ಲಿ ಹುಟ್ಟುತ್ತಾರೆ, ನೋಡಿದ್ದರೆ ಆಶ್ಚರ್ಯಕರ. ಯಾರು ಹೇಳದಿದ್ದರೂ ಅಥವಾ ಏನೋ ಕಬೀರ್ ದಾಸರು ಹೇಳ್ತಾರೆ ನೋಡಿ, ತಾಯಿ ತಂದೆಗೂ ಏನು ಗೊತ್ತಿಲ್ಲ, ಅವ್ರಿಗೇನೋ ಪೂರ್ವಜನ್ಮ ಸಂಸ್ಕಾರ, ತನಗೆ ತಾನೇ ಬಾಲ್ಯಕಾಲದಿಂದಲೇ ಒಂದು ಆಧ್ಯಾತ್ಮಿಕ ಒಲವು, ಆಧ್ಯಾತ್ಮಿಕ ಬಲ. ಗುರುಗಳ ಹತ್ತಿರ ಹೋಗಬೇಕು, ನಾನು ಕಲಿಯಬೇಕು ಎಂದು ಗುರುಗಳು ಅವರನ್ನು ಒಪ್ಪುತ್ತಾ ಇಲ್ಲ. ಆದರೆ ಅವರು ಏನೋ ಮಾಡಿಬಿಟ್ಟು ಇವರನ್ನು ಗುರುವಾಗಿ ಮಾಡಿಕೊಂಡು ತಾನು. ಅಂದರೆ ಇಂಥ ಮಹನೀಯರು ಎಲ್ಲೋ ಹುಟ್ಟುತ್ತಾರೆ, ಎಲ್ಲೆಲ್ಲೋ ತಪ್ಪು ಸಂದರ್ಭದಲ್ಲಿಯೂ ಹುಟ್ಟುತ್ತಾರೆ. ಏನೂ ಹೇಳೋಕ್ಕಾಗಲ್ಲ. ಏಕೆಂದರೆ ಅಂಥವರಿಗೆ ಹೊರಗಿನ ವಾತಾವರಣ, ಕೆಲವರು ಇರುತ್ತಾರೆ ನೋಡಿ, ಅನಾಥಗಳಂದರೆ ಯಾರೋ ತಾಯಿ ತಂದೆ ಇಲ್ಲ, ಸಂಸ್ಕಾರವಿಲ್ಲ, ಏನಿಲ್ಲ. ಅವರು ಸಾಮಾನ್ಯವಾಗಿ ಸತ್ಸಾಂಗತ್ಯ ಸಿಕ್ಕಿದ್ದರೆ ಸಜ್ಜನರಾಗ್ತಾರೆ. ಇಲ್ಲದಿದ್ದರೆ ಯಾವ ದುಸ್ಸಾಂಗತ್ಯದಲ್ಲಿ, ಅತ್ಯಂತ ದುಷ್ಟರ ಮಧ್ಯದಲ್ಲಿದ್ದರೂ ಸಜ್ಜನರೇ ಆಗಿಬಿಡ್ತಾರೆ. ಯಾವ ದುಸ್ಸಾಂಗತ್ಯದ, ಅವರನ್ನು ಯಾರೋ ದುಷ್ಟರ ಕೈಗೆ ಸಿಕ್ಕಾಕ್ಕೊಳ್ತಾನೆ, ಆದರೂ ಪ್ರಭಾವ ಬದಲಾಯಿಸಲ್ಲ, ಹಾಗೆ ಇರ್ತದೆ. ಆ ಸಂಸ್ಕಾರ ಇದ್ದೇ ಬಿಡ್ತದೆ. ಯಾರೋ ಕಳ್ಳರಿಗೋ ಗುಂಡಗಳಿಗೋ ಸಿಕ್ಕುತ್ತಾರೆ, ಅವರು ಹಾಗೆ ಬೆಳೆಸ್ತಾರೆ. ಆದರೂ ಸ್ವಲ್ಪ ಬುದ್ಧಿವಂತನಾಗಿ 10-15 ವರ್ಷ ಆದ ನಂತರ ನನಗೆ ಬುದ್ಧಿ ಸರಿಯಾಗಿಲ್ಲ, ನಾನು ಮಾಡಲ್ಲ ಹೇಳ್ತಾರೆ. ಇದೇನಪ್ಪ ಅಂದರೆ ಅವರಿಗೆ ಪೂರ್ವಜನ್ಮ ಸಂಸ್ಕಾರ. ಹಾಗೆ ಮಹನೀಯರನ್ನು ಸಾಮಾನ್ಯ ಮನುಷ್ಯರಿಂದ ಹೋಲಿಸಬೇಕಾಗಿಲ್ಲ. ಅವ್ರು ನೋಡಿ, ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವ್ರ ಬುದ್ಧಿ, ಅವರ ಸಂಸ್ಕಾರ ನೋಡಿ, ಶಂಕರಾಚಾರ್ಯರದು ಬುದ್ಧಿ ಸಂಸ್ಕಾರ ಎಲ್ಲ ನೋಡಿ, ಅವರು ಚಿಕ್ಕ ವಯಸ್ಸಿನಲ್ಲೇ ಸಾಮಾನ್ಯವಾಗಿ 8ನೆಯ ವಯಸ್ಸಿಗೆ ಉಪನಯನ ಮಾಡಿ, 8ನೇ ವಯಸ್ಸಾದರೆ ವಯಸ್ಸು ಹೆಚ್ಚಾಗ್ತದೆ. ಈಗ ಮನೆಯಲ್ಲಿ ಅಪ್ಪ ಸ್ವಲ್ಪ ಹೇಳ್ಕೊಡ್ತಾನೆ 4-6 ಶ್ಲೋಕಗಳು, ತಾಯಿ ತಂದೆ. ಆದರೂ ವಯಸ್ಸು ಹೆಚ್ಚಾಗಿಬಿಟ್ರೆ ಯಾರು ಮಾತು ಕೇಳಲ್ಲ. ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಆಟ ಆಡ್ತಾನೆ, ಜಗಳ ಮಾಡ್ತಾನೆ. ಸ್ವಲ್ಪ ಗುರುಗಳ ಹತ್ತಿರ ಹೋದರೆ ಗುರುಗಳು ಸ್ವಲ್ಪ ಹೊಡೆದು ಆದರೂ ಬುದ್ಧಿ ಹೇಳ್ತಾನೆ ಎಂದು ಅಲ್ಲಿ ಕಳಿಸ್ಬಿಡ್ತಾರೆ.
ಏಕೆ ಸ್ವಲ್ಪ ವಯಸ್ಸು ಸಣ್ಣ ಮಗೆ ನೋಡಿ, ಒಂದು 3-4 ವಯಸ್ಸಾದರೆ ಮನೆಯಲ್ಲೆಲ್ಲ ಗಲಾಟೆ ಮಾಡ್ತಾನೆ. ಜನರು ಹೇಳ್ತಾರೆ ಹೊರಗೆ ಕರ್ಕೊಂಡು ಹೋಗಿ, ಏಕೆಂದರೆ ಈ ಮನೆ ಸಾಕಾಗಲ್ಲ, ಅವ್ರಿಗೆ ಹೆಚ್ಚಿನ ಜಾಗ ಬೇಕು, ಹೆಚ್ಚಿನ ಸ್ನೇಹಿತರು ಬೇಕು, ಏನೋ ಆಟ ಬೇಕು. ಈ ಮನೆ ಒಂದೆರಡು ರೂಮ್ ಸಾಕಾಗಲ್ಲ. ಅವ್ರು ಎಷ್ಟೆಷ್ಟು ಬೆಳೆಯುತ್ತಾ ಇದ್ದರೆ ಜಾಗ ವ್ಯಾಪಕವಾದ ಜಾಗ ಬೇಕು. ಹಾಗೆ ಅವರಿಗೆ ಕಳಿಸಬೇಕಂದ್ರೆ 8ನೇ ವಯಸ್ಸಿಗೆ ಕಳಿಸ್ತಾರೆ. ಇವನು 8 ಅಲ್ಲ 5ಕ್ಕೆ ಕಳಿಸ್ಬಿಟ್ಟರು. 4 ಮುಗಿಯಿತು, 5 ಶುರುವಾಯಿತು ಅಷ್ಟೇ. 5 ಮುಗಿಯಲಿಲ್ಲ, 4 ಮುಗಿಯಿತಷ್ಟೇ 5ಕ್ಕೆ ಕಳಿಸ್ಬಿಟ್ಟರು. ಯಾಕಂದರೆ ಅವರ ಬುದ್ಧಿ ಸಂಸ್ಕಾರ 4ನೇ ವಯಸ್ಸಿಗೆ ಒಂದು ಬುದ್ಧಿವಂತನಂತೆ, ಒಂದು 8 ಅಲ್ಲ 10-15 ವರ್ಷ ಹುಡುಗಂತೆ ಮಾತಾಡ್ತಾರೆ. ಕೆಲವರು ನೋಡಿದ್ದೀರಾ? 4-5 ವರ್ಷಕ್ಕೆ ಅವರು 10-15 ವರ್ಷ ಹುಡುಗಂತೆ ಮಾತಾಡ್ತಾನೆ, ಬುದ್ಧಿವಂತನಾಗಿ ಮಾತಾಡ್ತಾನೆ. ಯಾರಾದರೂ ಬಂದರೆ ಬನ್ನಿ ಎಂದು ನಮಸ್ಕಾರ ಮಾಡ್ತಾನೆ, ಬನ್ನಿ ಕೂತ್ಕೊಳ್ಳಿ ಎಂದು ಹೇಳ್ತಾರೆ. ನಿಮ್ಗೆ ಏನು ಬೇಕು ಎಂದು ಕೇಳ್ತಾನೆ. ನಿಮಗೆ ನೀರು ಬೇಕಾ ಅಥವಾ ಕಾಫಿ ಬೇಕಾ ಎಂದು ಕೇಳ್ತಾನೆ. ಇಷ್ಟು ಚಿಕ್ಕ ಮಗುಗೆ ಯಾರು ಹೇಳ್ಕೊಟ್ರು? ಅವ್ರಿಗೇನೂ ಬುದ್ಧಿ. ನೋಡಿದ್ದೀರಾ? ಕೆಲವರಿಗೆ ಅಷ್ಟು ಸಣ್ಣ ಮಗು ಹೇಳಿಬಿಡ್ತಾನೆ. ಅದು ನೋಡಿ ಪೂರ್ವಜನ್ಮ ಸಂಸ್ಕಾರ ಹೇಗಿದೆ. ಸಾತ್ವಿಕ ಬುದ್ಧಿ ಇದೆ. ಸಂಸ್ಕಾರ ಅಂದರೆ ಸಾತ್ವಿಕತನೇ. ಆ ಸಾತ್ವಿಕ ಬುದ್ಧಿಯಿಂದ ಇದೆಲ್ಲ ಬರ್ತದೆ. ಸಣ್ಣ ಮಕ್ಕಳೇ ಏನೇನೋ ಸಂಗೀತ ಸಾಹಿತ್ಯ ಹೇಳಿಬಿಡ್ತಾರೆ. ಅಷ್ಟು ಚಿಕ್ಕ ಮಕ್ಕಳು ಆಟ ಆಡುವುದಲ್ಲೇ ಇರುತ್ತಾರೆ, ಒಂದು ಕಡೆ ಕೂತಿರುವುದೇ ಇಲ್ಲ, ಚಂಚಲ ಬುದ್ಧಿ ಹೆಚ್ಚು. ಅವರು ಕೂತ್ಕೊಂಡು ಹೀಗೆ ಹೇಳುವಂದರೆ 1 ಗಂಟೆ. ಕೆಲವರು ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಅವ್ರು ಹೇಳ್ತಾರೆ, ಅಯ್ಯೋ ಈ ಪ್ರವಚನದಲ್ಲಿ 1 ಗಂಟೆ ಅವರು ಕೂತಿರಲ್ಲ, ಏನೋ ಗಲಾಟೆ ಮಾಡ್ತಾರೆ. ಕೆಲವರು ಕರ್ಕೊಂಡು ಬರ್ತಾರೆ, ಅವರು ಪೂರ್ತಿ 1 ಗಂಟೆ ಅಲ್ಲಿ ಕೂತಿರ್ತಾನೆ, ಏನೂ ಗಲಾಟೆ ಮಾಡಲ್ಲ. ಏನೋ ಕುರ್ಚಿ ಕೊಡ್ತಾರೆ, ಏನಿಲ್ಲ, ಸುಮ್ಮನೆ ಅವ್ರಿಗೆ ಅರ್ಥವೂ ಆಗಲ್ಲ. ಆದರೂ ಸುಮ್ಮನೆ 1 ಗಂಟೆ ಕೂತಿರ್ತಾನೆ. ಎಲ್ಲ ಆದ ನಂತರ ಆಯಿತು ಬಾ ಅಂದರೆ ಆವಾಗ ಬರ್ತಾನೆ. 1 ಗಂಟೆ ಅಷ್ಟೇ ಕೂತಿದ್ದ, ನಿಶ್ಚಲವಾಗಿ, ಚಂಚಲತೆ ಇಲ್ಲದೆ ಗಲಾಟೆ ಮಾಡಿದೆ. ಅದು ಏನು ಹೇಳಬೇಕು, ಎಷ್ಟು ಸಂಸ್ಕಾರ ಇದೆ ನೋಡಿ. ಕೆಲವರು ಇರ್ತಾರೆ ಹಾಗೆ. ಪೂರ್ವಜನ್ಮ ಸಂಸ್ಕಾರದಿಂದ ಅವರನ್ನು ತಾಯಿ ತಂದೆ ಭಗವಂತನನ್ನು ಬೇಡಿಕೊಂಡರಂತೆ. ಭಗವಂತ ಕನಸಿನಲ್ಲಿ ಕಂಡು ಬಂತು, ನಮಗೆ ಸಂತಾನವಿಲ್ಲ ಬೇಕು ಎಂದು ಶಿವನನ್ನು ಕುರಿತು ತಪಸ್ಸು ಮಾಡಿದರಂತೆ. ತಪಸ್ಸಂದರೆ ಏನೋ ಉಪಾಸನ, ಜಪ ಪೂಜಾ ಉಪಾಸನ ಮಾಡಿದ್ದರಂತೆ. ಆವಾಗ ಅವರಿಗೆ ಕನಸಿನಲ್ಲಿ ಕಂಡು ಬಂದು ಶಿವ, ನಿಮಗೆ ಹೆಚ್ಚಿನ ಮಕ್ಕಳು 5-6-10 ಮಕ್ಕಳು ಸಾಮಾನ್ಯ ಮನುಷ್ಯರಾಗಿರುತ್ತಾರೆ, ಅಂಥವರು ಬೇಕಾ? ಅಥವಾ ಒಬ್ಬನೇ ಮಗು ಇರುತ್ತಾನೆ, ಅವರು ಲೋಕೋತ್ತರ ಮನುಷ್ಯ, ಸಾಮಾನ್ಯ ಮನುಷ್ಯ ಅಲ್ಲವೇ ಅಲ್ಲ, ಒಂದು ಲೋಕೋತ್ತರವಾದ ಮಹಾಮಹಿಮವಂತನಾದ ಒಂದು ಅದ್ಭುತವಾದ ಮನುಷ್ಯ, ಅಂಥವನು ಹುಟ್ಟಬೇಕಾ? ಒಬ್ಬನೇ ಆಗಿದ್ದರೂ ಅಂಥವನೇ ಬೇಕು ಎಂದು ಆಯಿತು ಎಂದು ಆಶೀರ್ವಾದ ಮಾಡಿ ಹೋಗ್ತಾನೆ. ಅವನೇ ಶಂಕರರೇ ಆಗಿ ಹುಟ್ಟುತ್ತಾರೆ ಎಂದು ಅವರ ಜೀವನ ಕಥೆಯಲ್ಲಿದೆ. ಇಂಥದ್ದು ಅಲ್ಲಲ್ಲಿ ಕಂಡು ಬರ್ತದೆ. ಕೆಲವರಿಗೆ ಸಂತಾನವೇ ಇರುವುದಿಲ್ಲ. ಎಷ್ಟೋ ಆ ದೇವರು ಈ ದೇವರು ಎಷ್ಟೋ ಬೇಡಿಕೊಂಡಾಗ ಆವಾಗ ಆಗ್ತದೆ. ಒಬ್ಬನೇ ಹುಟ್ಟುತ್ತಾನೆ, ಅವ್ರು ಹೆಂಗಸರೇ ಆಗಲಿ ಗಂಡಸರೇ ಆಗಲಿ ಮಹಾ ತಪಸ್ವಿಗಳು, ಮಹಾಬುದ್ಧಿವಂತರು, ಅತ್ಯಂತ ಸಂಸ್ಕಾರವಂತರು ನೋಡಿದ್ದೇವೆ. ಗಂಡಸರೇ ಆಗಬೇಕಾಗಿಲ್ಲಮ್ಮ, ಹೆಂಗಸರಲ್ಲಿಯೂ ನೋಡಿದ್ದೀನಿ. ಚಿಕ್ಕ ಮಗುವೆ ಅತ್ಯಂತ ಬುದ್ಧಿವಂತ, ಸಂಸ್ಕಾರವಂತ, ಮಹಾ ತಪಸ್ವಿಗಳ ಹಾಗಿರುತ್ತಾರೆ. ಆದ್ದರಿಂದ 5ನೇ ವರ್ಷ ವಯಸ್ಸಿಗೆ ಗುರುಕುಲಕ್ಕೆ ಕಳಿಸಿದ್ದಾರೆ. ಕಳಿಸಿದ್ದರೆ ಏನು, ಅವರು ಗುರುಗಳು ಹೇಳುವಕ್ಕೆ ಹೋದರೆ ಒಂದೇ ಸಲ ಹೇಳಿಬಿಟ್ರೆ ಅವರು ಕಂಠಸ್ಥ. ಸಂತ ಅಂದರೆ ಗೊತ್ತಾ, ಒಂದು ಸಲ ಅವರು ಹೇಳ್ತಾರೆ ಸಹಸ್ರಶೀರ್ಷ ಪುರುಷಃ, ಇವರು 2 ಸಲ ರಿಪೀಟ್ ಮಾಡಬೇಕು ಅಲ್ಲವೇ? ಸಹಸ್ರಶೀರ್ಷ ಪುರುಷಃ, ಸಹಸ್ರಶೀರ್ಷ ಪುರುಷಃ. ಈಗ ಅವನು 1 ಸಲ ಹೇಳಿದರೆ 2 ಸಲ, ಇದನ್ನು ಒಂದು ಸಂಧ ಎಂದು ಹೇಳ್ತಾರೆ. ಏಕಸಂಧಾಗ್ರಾಹಿ ಅಂದರೆ 1 ಸಲ ಅವರೇ ಹೇಳ್ತಾನೆ, 2 ಸಲ ಇವರೇ ಹೇಳ್ತಾನೆ, ಆಯಿತು ಕಂಠಸ್ಥ ಆಗೇ ಬಿಟ್ಟಿತು. ಈಗ ಮತ್ತೆ ಬೇಕಾಗಿಲ್ಲ. ಕೆಲವರಿಗೆ ಅದನ್ನು 20 ಸಲ ಹೇಳಿಸಬೇಕು. ನಮಗೆ 20 ಸಲ ಹೇಳಿದ್ದಾರೆ. ಈಗಿನ ಹುಡುಗರು ಬರ್ತಾ ಇದ್ದಾರೆ, 20 ಸಾಕಾಗಲ್ಲ, 50 ಸಲ ಹೇಳಿಸಬೇಕು ಗುರುಮುಖದಿಂದ. ಅಷ್ಟು ಸಲ ಹೇಳಿದ್ದರೂ ಬರ್ತದೋ ಅಲ್ಲವೋ ಕೆಲವರಿಗೆ. ಮಂದಬುದ್ಧಿ ಇದ್ದರೆ, ಚಂಚಲ ಬುದ್ಧಿ ಇದ್ದರೆ ಬರೋದೇ ಅಲ್ಲ ಬೇಗ. ನಮಗೆ 20 ಸಲ ಹೇಳುತ್ತಿದ್ದರು, ಅವರಿಗೆ ಒಂದೇ ಸಲ ಕೇಳಿದ್ರೆ ಕಂಠಸ್ಥ ಆಯಿತು ಅಷ್ಟೇ. 1 ಗಂಟೆ ಪಾಠ ಆಯಿತು. ಈಗ ಮಿಕ್ಕ ದಿವಸ ಏನು ಮಾಡಬೇಕು, ಅಲ್ಲೆಲ್ಲಿ ತಿರುಗೋದೆ. ಏನಪ್ಪ ಅಭ್ಯಾಸ ಮಾಡು ಅಂದರೆ ಆಯಿತು ಹೇಳು, ಎಲ್ಲ ಆಯಿತು. ನೀವು 1 ಸಲ ಹೇಳಿದಿರಲ್ಲ ಬಿಟ್ಟು. ಗುರುಗಳು ಹೇಳಿದ್ದರು, ಅಯ್ಯೋ ಇದು ವಿಚಿತ್ರಪ್ಪ, 1 ಸಲಕ್ಕೆ ಕಲ್ತ್ಕೊಂಡಿದ್ದಾಯಿತು. ಆಯಿತು, ಅವರು ಕೇಳಿದ್ದಾರೆ, ಇಂಥವರು ಇರುತ್ತಾರೆ ಅಂತ. ಆಯ್ತಪ್ಪ ನಿನಗೆ ಬಿಡಿಯಾಗಿ ಪಾಠ ಹೇಳ್ತೀನಿ ಎಂದು ಅವರಿಗೆ ವೇದ ಪ್ರತಿ ದಿವಸ ಹೇಳುತ್ತಿದ್ದ. 2 ಸಲ 3 ಸಲ ಪ್ರತಿ ದಿವಸ ಬೆಳಗ್ಗೆ ಮಧ್ಯಾಹ್ನ ಸಂಧ 3 ಸಲ ಹೇಳುತ್ತಾ ಇದ್ದರೆ ಅವರು ಕೇಳಿದ್ದು ಆವಾಗನೇ ಕಂಠಸ್ಥ ಅಷ್ಟೇ. ಏನದು, 1 ವರ್ಷಕ್ಕೆ ಆಯಿತು ಪೂರ್ತಿ ವೇದ, ಇನ್ನೊಂದು ವರ್ಷಕ್ಕೆ ಇನ್ನೊಂದು ವೇದ ಅಷ್ಟೇ. 3 ವರ್ಷಕ್ಕೆ 4 ವೇದಗಳೇ ಮುಗಿದುಬಿಟ್ಟಿತು. 4 ವೇದಗಳೇ ಅಲ್ಲ, ಮಹಾಭಾರತ, ವೇದಾಂಗಗಳು, ಸಂಸ್ಕೃತ, ವ್ಯಾಕರಣ ಎಲ್ಲ ಕಲ್ತ್ಕೊಂಡ್ಬಿಟ್ಟು ವೇದಾಂಗಗಳೆಲ್ಲ 3 ವರ್ಷದಲ್ಲೇ
8 ವರ್ಷಕ್ಕೆ ವೇದ ಗುರುಕುಲ ಮುಗಿಸ್ಕೊಂಡು ಇನ್ನೇನು ಇಲ್ಲಿದೆ, ಇನ್ನೇನಿಲ್ಲಪ್ಪ ಈಗ ಮನೆಗೆ ಹೋಗ್ಬೋದು ಅಂತ ಹೇಳಿಬಿಟ್ಟೆ. ಇನ್ನೇನು ಹೇಳ್ಬೋದು, ನನಗೆ ಗೊತ್ತಿದ್ದೆಲ್ಲ ಹೇಳಿಬಿಟ್ಟೆ, ಮನೆಗೆ ಹೋಗ್ಬೋದು. ಮನೆಗೆ ಬರ್ತಾನೆ. ಮನೆಗೆ ಬಂದು ಏನು ಮಾಡಬೇಕು, ತಾಯಿ ಇದ್ದಾರೆ ಅಥವಾ ಅಪ್ಪ ತೀರ್ಕೊಂಡರು. ಆವಾಗಲೇ ಮೊದಲೇ ತಾನು ಗುರುಕುಲಕ್ಕೆ ಹೋಗುವಕ್ಕೆ ಮುಂಚೆನೇ ತೀರ್ಕೊಂಡರು. ಆವಾಗ ತಾಯಿಗೆ ಸೇವೆ ಮಾಡುತ್ತಾ ಈಗ ಏನು ಮಾಡಬೇಕು, ಮಿಕ್ಕ ಮಕ್ಕಳಿಗೆ ವೇದ ಹೇಳ್ಕೊಡ್ತಿದ್ದ. ಮನೆಯಲ್ಲೇ ಗುರುಕುಲ ಮಾಡಿಬಿಟ್ಟ ಶಂಕರರು. ಮನೆಯಲ್ಲೇ ಗುರುಕುಲ ಮಾಡಿ ಬಂದಿರುವ ಹುಡುಗರಿಗೆ ಹೇಳುವುದು. ಅವರು ಎಲ್ಲಿ ಹೋದರೂ ನೋಡಿದ್ದರೆ, ಇವರನ್ನು ನೋಡಿದ್ದರೆ ಸಾಕು, ಮುಖದಲ್ಲಿ ದಿವ್ಯ ತೇಜಸ್ಸು. ನೋಡಿದ್ದರೆ ದೊಡ್ಡವರಾದರೂ ನೋಡಿದ್ದರೆ ಇವರು ನೋಡಿದರೆ ನಮಸ್ಕಾರ ಮಾಡಬೇಕು ಅನಿಸುತ್ತಿತ್ತಂತೆ. ಅವರು ಹಾಗೆ ಇದ್ದ. ಅವರ ಮುಖ, ಅವರ ತೇಜಸ್ಸು, ಅವರ ಸಂಸ್ಕಾರ. ಯಾರಾದರೂ ಮನೆಗೆ ಬಂದರೆ ಎಷ್ಟು ಆದರದಿಂದ ಮಾತಾಡಿಸುವುದು. ನೋಡಿದ್ದರೆ ಅಯ್ಯಯ್ಯೋ ಇವರು ನಮಗೆ ನಮಸ್ಕಾರ ಮಾಡುವುದಾ, ಇವರನ್ನು ನೋಡಿದರೆ ನಮಗೆ ಮಾಡಬೇಕು ಅನಿಸುತ್ತಿತ್ತು. ಅಷ್ಟು ಬುದ್ಧಿವಂತ, ಅಷ್ಟು ಸಂಸ್ಕಾರವಂತ. ಈಗ ಅಷ್ಟೇ ಒಂದು ದಿವಸ ಐಡಿಯಾ ಬಂತು, ಏನದು, ನಾನು ಸನ್ಯಾಸಿ ಆಗಬೇಕು. ತಾಯಿಗೆ ಹೇಗೆ ಹೇಳಬೇಕು, ಹೇಗೆ ತಾಯಿ ಒಪ್ಪಲ್ಲ, ಅಳುತ್ತಾಳೆ, ಬೇಡ ಹೇಳ್ತಾರೆ. ಅದರಿಂದ ಏನೋ ನಾಟಕ ಮಾಡಿದ, ಏನೋ ಒಂದು ಮೊಸಳೆ ಹಿಡಿದಂತೆ ಏನೋ ನಾಟಕ ಮಾಡಿದ. ಏನೋ ನಾಟಕ ಮಾಡಿಬಿಟ್ಟು, ಅಮ್ಮ ಅಯ್ಯಯ್ಯೋ ಮೊಸಳೆ ಹಿಡಿದಿದೆ ಅಮ್ಮ ಎಂದು ಹೇಳ್ತಾರೆ. ಅಯ್ಯಯ್ಯೋ ದೇವಂತರನ್ನು ಬೇಡ್ಕೊ ಅಂದೆ. ಯಾವ ದೇವರೆಲ್ಲ ಆ ಮೊಸಳೆಯನ್ನೇ ಬೇಡ್ಕೊಳ್ಳಬೇಕು. ಆ ಮೊಸಳೆ మరి ಏನು ಅಂದರೆ ನಾನು ಸನ್ಯಾಸಿ ಆದರೆ ಬಿಡುತ್ತದೆ ಅಂತೆ ಅಂತ. ಏನು ಮಾಡಬೇಕು, ಯೋಚನೆ ಮಾಡುವುದಕ್ಕೆ ಟೈಮೇ ಇಲ್ಲ. ಇಲ್ಲದಿದ್ದರೆ ಈಗಲೇ ಪ್ರಾಣ ಹೋಗ್ತದೆ ಅಂತ. ಅಯ್ಯಯ್ಯೋ ಬದುಕಿ ಆದರೆ ಇರುತ್ತಾನೆ. ಆಯ್ತಪ್ಪ ಕೊಡ್ತೀನಿ ಅನುಮತಿ ಅಂತ. ಅವರು ತಕ್ಷಣವೇ ಮೊಸಳೆ ಬಿಟ್ಟ. ಮೊಸಳೆ ಏನಿಲ್ಲ, ಯಾವುದೂ ಬಿಟ್ಟಿಲ್ಲ. ಅವ್ರ ತಾಯಿಗೆ ಸನ್ಯಾಸ ಪರ್ಮಿಷನ್ಗೋಸ್ಕರ ಇದೇನೋ ನಾಟಕ ಮಾಡಿಬಿಟ್ಟ. ಒಪ್ಕೊಂಡಳು ತಾಯಿ. ಹೇಗಾದರೂ ಒಪ್ಪಿಸಬೇಕಲ್ಲವೇ, ಏನೋ ಮಾಡಿ ಒಪ್ಪಿಸಬೇಕು. ಅಂದರೆ ಎಮೋಷ್ನಲ್ ಇರುವವರಿಗೆ ಅರ್ಥವಾಗಲ್ಲ, ನಂತರ ಒಪ್ಕೊಳ್ತಾರೆ, ಆವಾಗ ಒಪ್ಪಲ್ಲ, ಆವಾಗ ಏನೋ ಎಮೋಷನಲ್ ಆಗ್ತಾರೆ. ಅದರಿಂದ ಏನೋ ಮಾಡಿ ಒಪ್ಪಿಸಬೇಕು. ಅವರ ಜೀವನ ಕಥೆಯಲ್ಲಿ ಮೊಸಳೆ ಹಿಡಿದಿದೆ ಎಂದು ಹೇಳ್ತಾರೆ. ಏನು ಹೇಳ್ತಾರೆ ಕನ್ನಡದಲ್ಲಿ, ಮೊಸಳೆ ಹಿಡಿದಿದೆ ಎಂದು ಹೇಳ್ತಾರೆ. ಆದರೆ ಇವರು ಏನೋ ಮಾಡಿಬಿಟ್ಟು ಮಾಡ್ಕೊಂಡ. ಈಗ ಹೋಗ್ತೀನಿ. ಅಮ್ಮ ಆಳುತ್ತಾ ಇದ್ದ, ನೀವೇನು ಬೇಜಾರು ಮಾಡ್ಕೊಳ್ಳಬೇಡ, ನೀವು ಯಾವಾಗ ನಿಮಗೆ ಕೊನೆಯ ಸಮಯದಲ್ಲಿ ನೀವು ನೆನಪಿಸ್ಕೊಳ್ತೀವೋ ನಾನು ಬರ್ತೀನಿ, ಎಲ್ಲಿದ್ದರೂ ನಾನು ಬರ್ತೀನಿ. ಅದು ನೋಡಿ, ಆ ಸಿದ್ಧ ಪುರುಷ ಸಿದ್ಧಿ ಇತ್ತು, ಶಕ್ತಿ ಇತ್ತು. ನೀವು ಸ್ಮರಿಸ್ಕೊಂಡು ನಾನು ಬರ್ತೀನಿ. ಸ್ಮರಿಸಿದ್ದವ್ರಿಗೆ ಹೇಗೆ ಗೊತ್ತಾಗ್ತದೆ ಗೊತ್ತಾ? ಸಾಮಾನ್ಯರಿಗೆ, ಸಣ್ಣ ಪುಟ್ಟ ಸಿದ್ಧಿ ಇರುವವರೆಗೂ ಭಕ್ತರಿಗೆ ಗೊತ್ತಾಗ್ತದೆ. ನೀವು ನೆನಪಿಸ್ಕೊ, ಅಯ್ಯೋ ಇದಾಯಿತು ಅಂದರೆ ಅವರಿಗೆ ತಕ್ಷಣವೇ ಅನಿಸುತ್ತದೆ. ನಾವು ಅವ್ರು ನೋಡಬೇಕು ಅಂದರೆ ಅವರಿಗೆ ಬರಬೇಕು ಅನಿಸುತ್ತದೆ. ಅವ್ರು ಬಂದು ಬಿಡ್ತಾರೆ. ಆಶ್ಚರ್ಯವಾಯಿತು, ಹೇಗೆ ನಿಮ್ಗೆ ಗೊತ್ತು ಅಂದರೆ ನನಗೆ ಮೊನ್ನೆ ದಿವಸ ಬರಬೇಕು ಅನಿಸಿತು ಎಂದು. ಇವರು ನೆನಪಿಸ್ಕೊಳ್ತಾರೆ, ಅವ್ರಿಗೆ ಬರಬೇಕೆಂದು ಬುದ್ಧಿ ಹುಟ್ಟುತ್ತದೆ. ಇಂಥದ್ದು ನಡೆಯುತ್ತವೆ. ಒಬ್ಬರ ಮನಸ್ಸಿನ ಯೋಚನೆ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುವುದು ಎಷ್ಟೋ ನೋಡಿದ್ದೀವಿ. ಇಂಥದ್ದು ಸಣ್ಣ ಪುಟ್ಟ ಯೋಗ ಸಿದ್ಧಿಗಳಿರುವವರಿಗೆ ಸಾಮಾನ್ಯ ಜನರಿಗೆ ಇರುತ್ತವೆ ಅಲ್ಲವೇ? ಸಾಮಾನ್ಯ ಜನರಿಗೆ ಇರುತ್ತವೆ, ಅಂಥದ್ದಿರಲ್ವ ಮಹನೀಯರಿಗೆ. ಅದರಿಂದ ತಾಯಿ ನೆನಪಿಸ್ಕೊಂಡ್ರೆ ಅವ್ರಿಗೆ ಗೊತ್ತಾಗ್ತದೆ, ಬಂದುಬಿಟ್ಟರು. ಹಾಗೆ ಕೊನೆಯ ಸಮಯದಲ್ಲಿ ಬಂದು ಅನುಗ್ರಹ ಮಾಡಿದ್ದಾರೆ, ಅದು ಇದೆ. ಆದರೆ ಶಂಕರರು ಚಿಕ್ಕ ವಯಸ್ಸು, ಅಂಥ 8ನೇ ವಯಸ್ಸಿನಲ್ಲೇ ಎಷ್ಟು ಲೋಕಜ್ಞಾನ ಇರುತ್ತದೆ. ಸನ್ಯಾಸಿ ಆಗಿಬಿಟ್ಟ. ಗುರುಗಳಿಗೋಸ್ಕರ ಹುಡುಕ್ತಾ ಇದ್ದ. ಉತ್ತರ ದೇಶಕ್ಕೆ ಬಂದ. ಹೊರಗೆ ಹೋಗಬೇಕಂದರೆ ಆ ಕಾಲದಲ್ಲಿ ಕಾಡು ಭಯಂಕರ. ಈ ಕಾಲದಲ್ಲಿ ಬಸ್ಸು ರೈಲು ಏನಾದರೂ ಇರುತ್ತದೆ. ಯಾರೋ ಯಾತ್ರಿಕರು ಹೋದರೆ ಅಥವಾ ಇನ್ನೊಬ್ಬರನ್ನು ಕೇಳುತ್ತಾ ಹೋಗಬೇಕು ದಾರಿಯಲ್ಲಿ. ಯಾವ ಭಾಷೆ ಗೊತ್ತಿಲ್ಲ ಅಲ್ಲವೇ? ಅವರಿರುವುದು ಅಲ್ಲಿ ಕೇರಳದಲ್ಲಿ. ಸಂಸ್ಕೃತ ಬರುತ್ತಿತ್ತು. ಈಗ ಆ ಭಾಷೆಯಿಂದಲೇ ದಾರಿಯಲ್ಲಿ ಭಾಷೆ ಕಲಿಯುತ್ತಾ ಇರಬೇಕು. ಹೋಗ್ತಾ ಇದ್ದರೆ ಭಾಷೆ ಬಂದು ಬಿಡುತ್ತದೆ. ಒಂದು ರಾಜ್ಯ ದಾಟಬೇಕಂದರೆ 1 ತಿಂಗಳಾಗ್ತದೆ ಅಲ್ಲವೇ? ಒಂದು ರಾಜ್ಯ ದಾಟಬೇಕಂದರೆ ತಿಂಗಳಾಗ್ತದೆ. ಆ ತಿಂಗಳಿನಲ್ಲಿ ಆ ಭಾಷೆ ಬಂದೇ ಬಿಡ್ತದೆ ಅಲ್ಲವೇ? ಅದರಿಂದ ಪೂರ್ತಿ ಆ ರಾಜ್ಯ ದಾಟುತ್ತಾ ಏಕೆಂದರೆ ಎಲ್ಲ ಮನೆಗಳಲ್ಲಿ ಭಿಕ್ಷಾ ಕೇಳ್ಕೊಳ್ಳಬೇಕು. ಅದು ಏನಾದರೂ ನದಿ ಇದೆಯಾ ಕೇಳಬೇಕು, ಯಾವುದೋ ಊರಿನಲ್ಲಿರಬೇಕು. 1-2 ತಿಂಗಳಾಗುತ್ತದೆ. ಒಂದೇ ತಿಂಗಳೇಕೆ, ಹೆಚ್ಚು ಆಗುತ್ತದೆ. ಹೊಸ ಜಾಗ ಅಂದರೆ ಇನ್ನೂ ಹೆಚ್ಚು ಟೈಮ್ ತಗೊಳ್ತದೆ. ಸಣ್ಣ ಮಗು ಹಾಗೆ ಕೇಳುತ್ತಾ, ಅವರನ್ನು ಕೇಳುತ್ತಾ, ಇವರನ್ನು ಕೇಳುತ್ತಾ, ಯಾರೋ ಭಿಕ್ಷೆ ಕೊಟ್ಟರೆ ತಗೊಳ್ತಾ, ಮಂದಿರವೋ ಆಶ್ರಮವೋ ಏನೋ ನೋಡ್ಕೊಳ್ತಾ, ಹಾಗೆ ದಾರಿಯಲ್ಲಿ ಕೆಲವರು ಭೇಟಿಯಾದರೋ ಯಾರನ್ನೋ ಹಿಡ್ಕೊಂಡು ಕೊನೆಗೆ ಉತ್ತರ ಭಾರತಕ್ಕೆ ಹೋಗಿ ಎಲ್ಲಿಗೆ ಹೋದರು? ಓಂಕಾರೇಶ್ವರ ಮಧ್ಯಪ್ರದೇಶಕ್ಕೆ ಹೋದರು. ಎಷ್ಟು ದಾಟಿದ್ದಾರೆ ನೋಡಿ ಮಧ್ಯಪ್ರದೇಶ ಅಂದರೆ ಏನು? ಇಲ್ಲಿಂದ ಕೇರಳ, ಅಲ್ಲಿಂದ ಕರ್ನಾಟಕದಿಂದ ಹೋದರ, ತಮಿಳುನಾಡಿನಿಂದ ಹೋದರ ಗೊತ್ತಿಲ್ಲ. ಆ ದಾರಿ ಆ ಕಾಲದಲ್ಲಿ ಹೇಗಿತ್ತೋ ಗೊತ್ತಿಲ್ಲ. ಕರ್ನಾಟಕದಿಂದ ಹೋದರೆ ಕರ್ನಾಟಕ, ಮಹಾರಾಷ್ಟ್ರ ದಾಟಿ ಮಧ್ಯಪ್ರದೇಶಕ್ಕೆ ಹೋದರು ಎಂದು 2 ರಾಜ್ಯಗಳು. ಕೇರಳ 3 ರಾಜ್ಯಗಳು ದಾಟಿ ಆ ಚಿಕ್ಕ ವಯಸ್ಸು 8ನೇ ವಯಸ್ಸಿನಲ್ಲಿ ಎಷ್ಟು ವೈರಾಗ್ಯ ಇರಬೇಕು, ಎಷ್ಟು ಧೈರ್ಯ ಇರಬೇಕು, ಎಷ್ಟು ಶಕ್ತಿ ಇರಬೇಕು ನೋಡಿ.
ಅಷ್ಟೇ ತಾಯಿಯನ್ನು ಬಿಡಬೇಕು. ತಾಯಿಗೆ ಯಾರೂ ಇಲ್ಲ. ಅಂಥವರನ್ನು ಬಿಟ್ಟು ತಾನು ಧೈರ್ಯದಿಂದ, ಅಂದರೆ ಅವರ ವೈರಾಗ್ಯ, ಅವರ ತತ್ವ, ಲೋಕಾನುಗ್ರಹ ದೃಷ್ಟಿ ಎಷ್ಟಿತ್ತು ನೋಡಿ. ಅದಕ್ಕೋಸ್ಕರ ಅಲ್ಲಿ ತನ್ನ ಗೋವಿಂದ ಪಾದರನ್ನು ಭೇಟಿ ಮಾಡಿದ್ದಾರೆ. ಅವರು ನೋಡಿಕೊಂಡು ಅವರು ಸಂತೋಷ ಪಟ್ಕೊಂಡರು. ಅವರು ಅಲ್ಲೇ ಇದ್ದರು. 4 ವರ್ಷ ಅಷ್ಟೇ. 4 ವರ್ಷದಲ್ಲಿ ಅವರಿಗೆ ಆಲ್ ವೇದಾಂತ ಆಯಿತು, ಬ್ರಹ್ಮಜ್ಞಾನವೂ ಆಯಿತು. ಒಂದು ಶ್ಲೋಕ ಹೇಳ್ತಾರೆ ನೋಡಿ ಅವರ ಕುರಿತು. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರತ್ಯಗಾತ್. ಅಂದರೆ 8ನೇ ವರ್ಷಕ್ಕೆ ಚತುರ್ವೇದಿ, 4 ವೇದಗಳು ವೇದಾಂಗಗಳು ಕಲಿತ್ಕೊಂಡ. ದ್ವಾದಶೇ ಸರ್ವಶಾಸ್ತ್ರವಿತ್ ಅಂದರೆ ಈಗ ವೇದಾಂತಗಳು ಕಲಿತ್ಕೊಂಡ. ವೇದ ಇನ್ನೇನಾದರೂ ಗ್ರಂಥಗಳೆಲ್ಲ ಗುರುಮುಖದಿಂದ. 12ನೇ ವರ್ಷಕ್ಕೆ ಪೂರ್ತಿ ಬ್ರಹ್ಮಜ್ಞಾನವೇ ಆಗಿಬಿಟ್ಟಂತೆ. ಈಗ ಷೋಡಶ ವರ್ಷಕ್ಕೆ 16ನೇಯ ವರ್ಷದಲ್ಲಿ 15 ಮುಗಿದು 16ಕ್ಕೆ ಭಾಷ್ಯಗಳೇ ಬರೆದಿದ್ದ. ಉಪನಿಷತ್ತುಗಳಿಗೆ ಬ್ರಹ್ಮಸೂತ್ರ ಬಗ್ಗೆ ಭಾಷ್ಯನೇ ಬರೆದ. ಷೋಡಶೇ ಕೃತವಾನ್ ಭಾಷ್ಯಂ, 16ಕ್ಕೂ ಭಾಷ್ಯವನ್ನೇ ಬರೆದ. ಎಷ್ಟು ನೋಡಿ. ಬರೆದು ಕಾಶಿಗೆ ಹೋಗಿ ಪಂಡಿತರಿಗೆ ತೋರಿಸಿ ಒಪ್ಪಿಸಿದ. ಪಂಡಿತರಿಗೆ ತೋರಿಸಿ ಒಪ್ಪಿಸಿದ್ದರೆ ಅವರು ಒಪ್ಕೊಳ್ತಾರಲ್ಲವೇ, ತನ್ನ ಸಿದ್ಧಾಂತ, ತನ್ನ ಉಪದೇಶ. ಅಷ್ಟೇ. 16ನಿಂದ 32 16 ವರ್ಷಗಳೇ ಭಾರತ ದೇಶವೆಲ್ಲ ತಿರುಗಿದ. ಪಂಡಿತರೆಲ್ಲರ ಜೊತೆಗೆ ಮಾತಾಡುವುದು, 3 ಭಾರತ ದೇಶವೆಲ್ಲ ತಿರುಗುವುದು, ಪಂಡಿತರಿಗೆ ಒಪ್ಪಿಸುವುದು. ಯಾಕಂದರೆ ಬಿಗಿತ ಪಂಡಿತ ಒಪ್ಪಿಸುವುದಂದರೆ ಕನ್ವಿನ್ಸ್ ಮಾಡೋದು ಅಲ್ಲವೇ, ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಒಪ್ಪಿಸುವುದು. ತನಗಿಂತ ಸೀನಿಯರ್ ಪಂಡಿತರಾದರೆ ಅವರಲ್ಲಿ ಎಷ್ಟೋ ಜನರು ಶಿಷ್ಯರೂ ಆಗಿದ್ದಾರೆ. ಇಷ್ಟೆಲ್ಲ 16 ವರ್ಷ ಇಡೀ ಭಾರತ ದೇಶ ತಿರುಗಿದ. ಅದು ಶಂಕರರ ಜೀವನ. ಅವರ ಉಪದೇಶದಲ್ಲಿ ಪ್ರಧಾನವಾಗಿದ್ದು, ಈಗ ನಾವು ಪ್ರತಿ ದಿವಸ ಹೇಳುತ್ತಿದ್ದೀವಿ ಇದೇ ಉಪದೇಶ, ತತ್ವೋಪದೇಶ. ಯಾಕಂದರೆ ಸಂಸಾರ ಎಂಬುದು ದುಃಖ ಇದೆ, ದುಃಖ ಬಿಡಿಸ್ಕೊಳ್ಳಬೇಕು. ಒಂದೇ ಒಂದು ದುಃಖ ನಿಜವಾಗಿದ್ದರೆ ನೀವು ಏನು ಮಾಡಿದ್ದರೂ ಹೋಗಲ್ಲ, ತಾತ್ಕಾಲಿಕವಾಗಿ ಹೋಗುತ್ತದೆ, ಮತ್ತೆ ಬರ್ತದೆ ಅಲ್ಲ. ಯಾವುದೇ ದುಃಖ ನಿಜವಾದರೆ, ಸಂಸಾರ ನಿಜವಾದರೆ ಏನೋ ಪ್ರಯತ್ನ ಮಾಡಿದರೆ ಹೋಗ್ತದೆ, ಮತ್ತೆ ಬರ್ತದೆ. ನಿಜವಾಗಿ ಶಾಶ್ವತವಾಗಿ ಹೋಗಬೇಕಂದರೆ ಅದು ಕಲ್ಪಿತವಾದರೆ, ಅದು ಇಲ್ಲ ಎಂದು ತಿಳ್ಕೊಂಡು ಬಿಟ್ಟರೆ ಇಲ್ಲದೆ ಹೋಗುತ್ತದೆ ಅಷ್ಟೆ. ಅದು ತಪ್ಪು, ಭ್ರಾಂತಿ. ಅಂದರೆ ತನಗೆ ನಿಜವಾಗಿ ಸಂಸಾರವಿಲ್ಲದಿದ್ದರೂ ಸಂಸಾರಿ ಆಗಿದ್ದನಂತೆ ಅಂದ್ಕೊಳ್ಳುವುದಷ್ಟೇ. ಸುಮ್ಮನೆ ಅಂದ್ಕೊಳ್ತಾ ಇದ್ದೀವಲ್ಲ, ಏನಿಲ್ಲ. ನಾನು ಜನ್ಮ ಮರಣಶೀಲ, ನನಗೆ ಜನ್ಮ ಇದೆ, ಮರಣ ಇದೆ, ನಾನು ದುಃಖಿ, ನಾನು ಸಂಸಾರ, ಅದೆಲ್ಲ ನಿನಗೆ ಅನಿಸುತ್ತಾ ಇದೆ. ನೀನೇನಲ್ಲ, ನಿನಗೆ ಜನ್ಮ ಇಲ್ಲ, ಮರಣ ಇಲ್ಲ. ಅಯ್ಯೋ ನನಗೆ ಜನ್ಮದಿನವೇ ಇಲ್ಲ, ಜನ್ಮನೇ ಇಲ್ಲ, ಜನ್ಮದಿನವೇಕೆ? ಜನ್ಮ ಇಲ್ಲ, ಮರಣ ಇಲ್ಲ. ಅಯ್ಯೋ ಅದು ದೊಡ್ಡವರಿಗೆ, ಜ್ಞಾನಿಗಳಿಗೆ, ನಮಗೆ ಆಗ್ತದೆ. ನಿಮಗೂ ಅದೇ, ಎಲ್ಲರೂ ಅದೇ ಸಚ್ಚಿದಾನಂದ ಸ್ವರೂಪ, ಸರ್ವವ್ಯಾಪಕ ಅಖಂಡ ಆನಂದ ಸ್ವರೂಪ. ಯಾವ ಮರಣ ಇಲ್ಲ, ನಿಮಗೆ ಭಯವೇ ಇಲ್ಲ, ಯಾರೂ ಪ್ರಾಣ ಬಿಡಲ್ಲ. ಪ್ರಾಣ ಬಿಡ್ತೀನಿ ಅನಿಸುತ್ತದಲ್ಲ, ಆ ಅನಿಸಿಕೆ ಒಂದೇ ಇದೆ, ಅದೊಂದೇ. ಮಿಕ್ಕ ಯಾವುದು ನಿಜವಾಗಿಲ್ಲ. ಸುಮ್ಮನೆ ಅನಿಸಿಕೆ ಬಿಟ್ಟು ಅನಿಸುತ್ತಾ ಇದೆ. మరి ಯಾರು ಹೇಳಿಕೊಟ್ಟರು? ಯಾರೂ ಹೇಳಿಕೊಟ್ಟಿಲ್ಲ. మరి ನಾನು ಏಕೆ ಅಂದ್ಕೊಳ್ತಾ ಇದ್ದೀನಿ? ಏನೋ ಅನಿಸುತ್ತಾ ಇದೆ, ಅನಿಸುತ್ತೆ. ಸ್ವಾಭಾವಿಕ ಅಧ್ಯಾಸ, ಸ್ವಾಭಾವಿಕ ತಪ್ಪು ತಿಳುವಳಿಕೆ. ಸುಮ್ಮನೆ ಅನಿಸುತ್ತದೆ ಅಷ್ಟೇ. ಅದು ಸ್ವಾಭಾವಿಕವಾಗಿದೆ ಹೊರತು ಯಾವುದೇ ಒಂದು ನೆಪದಿಂದ, ಕಾರಣದಿಂದ ಬಂದಿದ್ದಲ್ಲ, ಯಾವುದೋ ನೋಡಿಕೊಂಡು ಮಾಡಿದ್ದಲ್ಲ. ಅದು ಸಹಜವಾಗಿ ಇದೆ. ಈ ಸಹಜವಾಗಿರುವ ಸ್ವಾಭಾವಿಕವಾಗಿ ಆ ಬುದ್ಧಿಯಿಂದಲೇ ನಮಗೆ ಜನ್ಮ ಮರಣಗಳಾಗ್ತಾ ಇವೆ. ದೇಹವನ್ನು ಪಡ್ಕೊಂಡಿದ್ದೇವೆ, ಜನ್ಮಗಳಾಗುತ್ತದೆ, ಪುಣ್ಯ ಪಾಪಗಳು ಮಾಡ್ತಾ ಇದ್ದೀವಿ, ಅದರಿಂದ ಸುಖ ದುಃಖಗಳು ಅನುಭವಿಸ್ತಾ ಇದ್ದೀವಿ. ಅಂದರೆ ಜೀವಬುದ್ಧಿ, ಸ್ವಾಭಾವಿಕ ಜೀವಬುದ್ಧಿಯಿಂದ ಕರ್ಮಗಳು ಮಾಡುವುದು, ಸುಖ ದುಃಖಗಳು ಅನುಭವಿಸುವುದು ಹಾಗಾಗ್ತಾ ಇದೆ ಹೊರತು ಕರ್ಮ ಮಾಡಿರುವುದರಿಂದ ಜೀವಭಾವ ಬಂದಿಲ್ಲ, ಸಂಸಾರ ಬಂದಿಲ್ಲ. ಕರ್ಮದಿಂದ ಸಂಸಾರ ಬಂದಿಲ್ಲ. ಸಂಸಾರಿ ಆಗಿದ್ದಾನೆ, ಅದರಿಂದ ಕರ್ಮಗಳು ಮಾಡ್ತಾನೆ, ಕರ್ಮಫಲಗಳು ಅನುಭವಿಸ್ತಾನೆ. ಒಂದು ಜನ್ಮ, ಇನ್ನೊಂದು ಜನ್ಮ, ಇನ್ನೊಂದು ಜನ್ಮ, ಆ ಲೋಕ ಈ ಲೋಕ ಬರುವುದು ಹೋಗೋದು ಎಲ್ಲ ಆಗ್ತಾಯಿದೆ. ಮನುಷ್ಯ ಜನ್ಮ ಸಾಕಾಗದಿದ್ದರೆ ಇನ್ನೊಂದು ಪ್ರಾಣಿ ಜನ್ಮ, ಏನೇನೋ ಮಾಡ್ತಾನೆ. ಇದೆಲ್ಲ ಸಂಸಾರಿ ಅಥವಾ ಜೀವ ಬುದ್ಧಿಯಲ್ಲಿ ಇರುವಾಗ ಇದೆಲ್ಲ ಅನಿಸುತ್ತದೆ. ಮತ್ತು ಜೀವಬುದ್ಧಿಯ ಮೂಲ ಕಾರಣವೂ ಹೌದು. ಮತ್ತು ನನ್ನ ಜೀವಬುದ್ಧಿ ಏಕೆ ಬಂದಿದೆ? ಅದು ಸುಮ್ಮನೆ ನಿಮ್ಗೆ ಅನಿಸುತ್ತಾ ಇದೆ, ಅದೊಂದು ತಪ್ಪು ತಿಳುವಳಿಕೆ. ಅದು ತಪ್ಪ, ಅದು ಹೇಗೆ ಅಂದರೆ
ನಿಮ್ಮನ್ನು ನೀವು ಸರಿಯಾಗಿ ಗಮನಿಸು, ನಿಮ್ಮ ಅನುಭವವನ್ನು ಪರೀಕ್ಷೆ ಮಾಡು. ಇದು ಒಂದು ನಿನ್ನ ಕುರಿತು ನಿನ್ನಲ್ಲಿರುವಂಥ ಒಂದು ತಪ್ಪು ತಿಳುವಳಿಕೆ. ನಿನ್ನ ನಿಜ ಸ್ವರೂಪದಲ್ಲಿ ನಿಮಗೆ ಜನ್ಮ ಇಲ್ಲ, ಮರಣ ಇಲ್ಲ, ಅವಸ್ಥೆ ಇಲ್ಲ, ಏನಿಲ್ಲ. ಎಂದಿಗೂ ಇರುವಂಥ ಅರಿವಿನ ಸ್ವರೂಪ, ಆನಂದ ಸ್ವರೂಪ. ಯಾವ ದುಃಖ ಇಲ್ಲ, ಯಾವುದೂ ಇಲ್ಲ, ಎಂದಿಗೂ ಇದ್ದಾನೆ. ಸುಷುಪ್ತಿ ಸ್ವರೂಪದಲ್ಲಿ ಸುಷುಪ್ತಿ ಹೇಗಿದ್ದೀಯೋ ಹಾಗೆ ಇರುವುದೇ ನಿನ್ನದು. ಇದು ಶಂಕರರ ಉಪದೇಶ. ಇದಕ್ಕೋಸ್ಕರ ನಾವು ಎಲ್ಲಿದ್ದೀವೋ ಅಲ್ಲಿಂದಲೇ ಶುರು ಮಾಡಬೇಕು. ನಾವು ಯಾವ ಕುಟುಂಬ, ಯಾವ ಸಮಾಜ, ಯಾವ ಪರಿಸ್ಥಿತಿಯಲ್ಲಿದ್ದೀವೋ ಅಲ್ಲಿರುವ ನಮ್ಮ ಜೀವನವನ್ನೇ ಬದಲಾಯಿಸಿಕೊಳ್ಳಬೇಕು. ಮೊದಲು ಸಜ್ಜನನಾಗಬೇಕು, ಸದ್ಗುಣಗಳನ್ನು ಆಚರಿಸಬೇಕು, ಸದಾಚಾರಗಳನ್ನು ಸತ್ಕರ್ಮಗಳನ್ನು ಮಾಡಬೇಕು. ದುರ್ಬುದ್ಧಿ ಅಸುರ ಬುದ್ಧಿ ಮೊದಲು ಬಿಡಬೇಕು. ಅಹಂಕಾರ, ಅಸುರ ಬುದ್ಧಿ, ಅಂದರೆ ದುಷ್ಟ ಬುದ್ಧಿ ಮೊದಲು ಬಿಡಬೇಕು. ಮೊದಲು ಸಜ್ಜನನಾಗಬೇಕು, ಸತ್ಕರ್ಮಗಳನ್ನು ಮಾಡಬೇಕು. ತನ್ನ ಕರ್ತವ್ಯ ಕರ್ಮಗಳನ್ನು ಕುಟುಂಬ ಕರ್ತವ್ಯ, ವ್ಯಕ್ತಿ ಕರ್ತವ್ಯ, ಸಮಾಜ ಕರ್ತವ್ಯ, ವರ್ಣ ಕರ್ತವ್ಯ, ಉದ್ಯೋಗ, ತನ್ನ ಕರ್ತವ್ಯಗಳನ್ನು ಏನು ಮಾಡಬೇಕು? ನ್ಯಾಯದಿಂದ ಧರ್ಮದಿಂದ ಮಾಡಬೇಕೇ ಹೊರತು ಅನ್ಯಾಯ ಮೋಸಕ್ಕೋಸ್ಕರ ಅಲ್ಲ. ಮೊದಲು ದುಷ್ಟತನ ಅಸುರತ್ವ ಬಿಡಬೇಕು, ಸಜ್ಜನನಾಗಬೇಕು. ಸಜ್ಜನನು ಮೊದಲು ಶಾಸ್ತ್ರೋಕ್ತ ಮಾರ್ಗದಿಂದ ಜೀವಿಸಬೇಕು. ಶಾಸ್ತ್ರ ಏನು ಹೇಳ್ತದೆ? ನ್ಯಾಯ ಧರ್ಮ ಇದೆ, ಆಚರಿಸಬೇಕು. ಇದು ಆಚರಿಸುತ್ತಾ ಇದ್ದವನಿಗೆ ಇನ್ನು ಮೊದಲು ದುಷ್ಟತನ ಬಿಡಬೇಕು. ಸಜ್ಜನನಾಗಿದ್ದರೂ ಸಕಾಮ ಕರ್ಮ ಮಾಡಬಹುದು ಅಲ್ಲವೇ? ಅದು ಎರಡನೇ ಹೆಜ್ಜೆ. ಮೂರನೇ ಹೆಜ್ಜೆ ಆ ಸತ್ಕರ್ಮಗಳನ್ನೇ ನಿಷ್ಕಾಮವಾಗಿ ಮಾಡಬೇಕು. ಅಂದರೆ ಅದು ಬೇಕು ಇದು ಬೇಕು ಲೌಕಿಕ ಭೋಗಗಳು ಏಕಪ್ಪ, ಆ ಮಾಡುವುದೇ ಭಗವಂತನ ಪ್ರೀತಿಗಾಗಿ, ಭಗವಂತನ ಆರಾಧನೆಗಾಗಿ ಮಾಡು. ಆ ಕೆಲಸ ಮಾಡುವುದೇ ಭಗವಂತನ ಸಂತೋಷ. ಭಗವಂತನನ್ನು ಭಗವಂತನನ್ನು ಪ್ರಸನ್ನಗೊಳಿಸುವುದಕ್ಕೆ ನಿಮ್ಮ ಕರ್ತವ್ಯ ಕರ್ಮಗಳು ಮಾಡುತ್ತಾ ಸಜ್ಜನನಾಗಿ, ಆ ಸಜ್ಜನನೇ ನಿಸ್ವಾರ್ಥವಾದ ಸಜ್ಜನನಾಗು. ಆವಾಗ ಮನಸ್ಸು ಇನ್ನೂ ಸಾತ್ವಿಕವಾಗುತ್ತದೆ, ಲೌಕಿಕ ಭೋಗಾಸಕ್ತಿ ಬಿಡುತ್ತದೆ, ನೆಂಟರಲ್ಲಿ ನನ್ನವರು ಮಮಕಾರ ಬಿಡುತ್ತದೆ. ನಿಷ್ಕಾಮ ಕರ್ಮಯೋಗ, ಸ್ವಲ್ಪ ಉಪಾಸನನ್ನು ನಿಷ್ಕಾಮ ಉಪಾಸನ. ಭಗವಂತನ ಆರಾಧನಾ ಎರಡು ಬಗೆ, ಕರ್ಮಧೂಪದಿಂದ ನಿಷ್ಕಾಮ ಕರ್ಮ, ಉಪಾಸನದಿಂದ ನಿಷ್ಕಾಮ ಉಪಾಸನ. ಯಾವುದೇ ಒಂದು ಇಷ್ಟ ದೇವತಾ ಜಪ, ಪೂಜಾ, ಧ್ಯಾನ ಮಾಡುತ್ತಾ ಇರಬೇಕು. ಇಷ್ಟ ದೇವತಾ ನಿಮ್ಮ ರಾಮ, ಕೃಷ್ಣ, ಶಿವ ಯಾರಿದ್ದರೆ ಅವರು. ಹೀಗೆ ಮಾಡಿದ್ದರೆ ಏನಾಗುತ್ತದೆ? ನಿಷ್ಕಾಮ ಉಪಾಸನದಿಂದ ಮನಸ್ಸು ಸೂಕ್ಷ್ಮವಾಗುತ್ತದೆ, ಶುದ್ಧವಾಗುತ್ತದೆ. ಮನಸ್ಸಿನ ಒಳಗಿನ ಅಸೂಕ್ಷ್ಮ ವಾಸನೆಗಳು, ಸಂಸ್ಕಾರಗಳೆಲ್ಲ ಹೋಗಿ ಅತ್ಯಂತ ಸಾತ್ವಿಕನಾಗ್ತಾರೆ. ಆವಾಗ ಅವರಿಗೆ ಜಿಜ್ಞಾಸ, ವೈರಾಗ್ಯ ಗಟ್ಟಿಯಾಗುತ್ತದೆ. ನಾನು ಯಾರು, ಏಕೆ ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಬರುತ್ತದೆ. ಕ್ಷಮಾಗುಣ, ವಿನಯ, ಆದರ ಈ ಗುಣಗಳೆಲ್ಲ ಬರುತ್ತವೆ. ಮೋಹ ಬಿಟ್ಟರೆ ಮನುಷ್ಯನಿಗೆ ಈ ಜೀವನ ಏಕೆ, ಜಗತ್ತೇಕೆ, ಏಕೆ ಹುಟ್ಟಿದ್ದೆ, ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಬೇಕು, ನಿಜವಾಗಿ ಯಾವುದನ್ನು ಪಡ್ಕೊಳ್ಳಬೇಕು, ಆ ಜಿಜ್ಞಾಸ ಹುಟ್ಟುತ್ತದೆ. మరి ಜೀವನದ ಗುರಿ ಏನು, ಎಲ್ಲಿ ಸಿಗ್ತದೆ? ಈ ದುಃಖ, ಸುಖ, ದುಃಖ, ಜನ್ಮ ಮರಣ ಇದೆಲ್ಲ ಏಕೆ, ಇದೆಲ್ಲ ದಾಟುವುದು ಹೇಗೆ ಎಂದು ಪ್ರಶ್ನೆ ಹುಟ್ಟುತ್ತದೆ. ಆವಾಗ ಗುರುಗಳ ಹತ್ತಿರ ಹೋಗಿ ಮನಸ್ಸು ಹುಡುಕಬೇಕನ್ನಿಸುತ್ತದೆ. ಯಾರನ್ನೋ ಅವರನ್ನೋ ಇವರನ್ನೋ ಹುಡುಕ್ತಾ, ನಾಲ್ಕು ಗುರುಗಳನ್ನು ಕೇಳುತ್ತಾ ಓದುತ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಇದು ಹೇಳಿದ್ದು ಚೆನ್ನಾಗಿದೆ, ಇವರು ಹೇಳಿದ್ದು ನಮಗೆ ಮನಸ್ಸಿಗೆ ಹೊಂದುತ್ತಾ ಇದೆ, ಇದು ಸರಿ ಅನಿಸುತ್ತಾ ಇದೆ. ಅಲ್ಲೇ ಕೆಲವು ದಿವಸ ಇದ್ದು ಹೆಚ್ಚು ಕೇಳುತ್ತಾ ಇರು. ಈಗ ಅವರೆಲ್ಲ ನಿಜವಾಗೆಲ್ಲ ವೇದಾಂತ ತತ್ವ ಎಲ್ಲ ಹೇಳ್ತಾರೆ. ಆವಾಗ ಮನಸ್ಸಿಗೆ ಸ್ಪಷ್ಟತೆ ಆಗ್ತದೆ. ತತ್ವ ವಿಚಾರ, ಮನಸ್ಸು ಅಂತರ್ಮುಖವಾಗಬೇಕು, ಸೂಕ್ಷ್ಮವಾಗಿ ಗಮನಿಸಬೇಕು. ನಾನು ನನ್ನದು ಅಭಿಮಾನ ಬಿಡಬೇಕು. ಕೊನೆಗೆ ತನ್ನ ಸ್ವರೂಪವೇ ಸಚ್ಚಿದಾನಂದಂ ಬ್ರಹ್ಮ. ನಾನು ಜೀವಭಾವ ಇಲ್ಲ, ಜನ್ಮ ಮರಣ ಇಲ್ಲ, ಸುಖ ದುಃಖಾದಿಗಳಿಲ್ಲ, ತಾನೇ ಬ್ರಹ್ಮ. ಎಲ್ಲರಲ್ಲಿ ಇರುವಂಥ ಆ ಆತ್ಮಸ್ವರೂಪವೇ ನಾನು, ಇಡೀ ಜಗತ್ತಿನ ತತ್ವವೇ ನಾನೆಂಬುದೊಬ್ಬ ವ್ಯಕ್ತಿ ಅಲ್ಲ. ಆ ವ್ಯಕ್ತಿತ್ವವೇ ಬಿಡುತ್ತದೆ. ಅದು ಅಖಂಡ, ಅನಂತ, ಅದ್ವಿತೀಯ, ಅನಂತವಾಗಿರುವಂಥ ತತ್ವ. ಇದು ಈಗ ಆಗಿದ್ದೀನ ಅಂದರೆ, ಈಗ ಹೊಸದಾಗಿ ಪಡ್ಕೊಂಡರೆ ಮತ್ತೆ ಕೆಲವು ದಿವಸಕ್ಕೆ ಜಾರಿ ಹೋಗಬಹುದು. ಇದು ಹೊಸದಾಗಿ ಪಡ್ಕೊಂಡುವುದಲ್ಲ. ನಾನು ಎಂದಿಗೂ ಹೀಗೆ ಇದ್ದೇನೆ, ಮೊದಲಿನಿಂದ ಹೀಗೆ ಇದ್ದೇನೆ, ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು. ಇಷ್ಟು ಮಾತ್ರ ತಿಳ್ಕೊಂಡರೆ ಎಂದಿಗೂ ಇರುವುದು ಬ್ರಹ್ಮಸ್ವರೂಪವೇ ಎಂದು ಗೊತ್ತಾಗ್ತದೆ. ಇದು ಶಂಕರರ ಜೀವನ ಅಂಡ್ ಉಪದೇಶ. ಸಂಕ್ಷೇಪವಾಗಿ ಹೇಳಿದ್ದೀನ, ಮತ್ತು ನಮ್ಮ ಪಾಠ ಹೇಳಬೇಕಲ್ಲವೇ? ಹೆಚ್ಚಿಲ್ಲ, ಸ್ವಲ್ಪನೇ ಇದೆ, ಸ್ವಲ್ಪ ಹೇಳ್ತೀನಿ ಇವತ್ತಿನ ಪಾಠ. ಶಂಕರರು ಉಪನಿಷತ್ತನ್ನು ವೇದವು ಪ್ರಮಾಣ ಇಟ್ಕೊಂಡರು. ಅಂದರೆ
ವೇದ ಅಂದರೆ ಒಬ್ಬ ವ್ಯಕ್ತಿ ಅಭಿಪ್ರಾಯವಲ್ಲ, ಋಷಿಗಳ ದರ್ಶನ. ಋಷಿಗಳೆಂದರೆ ನಾನು ನನ್ನದು ಅಭಿಮಾನ ಬಿಟ್ಟು ಅತ್ಯಂತ ಶುದ್ಧ ಸ್ವರೂಪರಾಗಿ ಭಗವಂತನ ಅನುಗ್ರಹದಿಂದ ಜೀವನದ ತತ್ವ, ಜೀವನವೇನು, ಸಾಧನ ಏನು, ಕೊನೆಯ ಜೀವನದ ಗಮ್ಯವೇನು ಅದು ಗೊತ್ತಾಗಬೇಕು. ಆದ್ದರಿಂದ ಯಾವುದು ಮನುಷ್ಯನಿಗೆ ತನ್ನ ಬುದ್ಧಿಯಿಂದ ತಿಳ್ಕೊಳ್ಳಕ್ಕಾಗಲ್ಲವೋ, ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ತಿಳಿಯಕ್ಕಾಗದೇ ಇರುವಂಥ ತತ್ವ ಹೇಳುವುದು ಶಾಸ್ತ್ರಂ. ಶಾಸ್ತ್ರಂ ಅಥವಾ ಶಾಸ್ತ್ರಂ ಅಂದರೆ ವೇದ. ಮಿಕ್ಕ ಗ್ರಂಥಗಳು ವೇದದ ಅರ್ಥವನ್ನು ಬಿಡಿಸುವುದಕ್ಕೆ ಬಂದಿವೆ. ಅದಕ್ಕೋಸ್ಕರ ಮಿಕ್ಕ ಗ್ರಂಥಗಳನ್ನು ಶಾಸ್ತ್ರ ಹೇಳಬಹುದು. ಆದರೆ ಶಾಸ್ತ್ರದ ಮುಖ್ಯಾರ್ಥ ವೇದ ಉಪನಿಷತ್ತುಗಳದೇ ಶಾಸ್ತ್ರ. ಆ ಶಾಸ್ತ್ರದ ಅರ್ಥವನ್ನು ಬಿಡಿಸಿ ಹೇಳುವುದರಿಂದ ಮಿಕ್ಕ ಪ್ರಕರಣ ಗ್ರಂಥಗಳು, ಪುರಾಣಗಳು, ಇಂಕ ಯಾವುದೇ ಶಂಕರರು ಬರೆಯಲಿ, ಗೌಡಪಾದರು ಬರೆಯಲಿ, ಸುರೇಶ್ವರರು ಬರೆಯಲಿ, ಮಹಾಭಾರತ, ಭಗವದ್ಗೀತಾ ಇವುಗಳೆಲ್ಲ ಶಾಸ್ತ್ರದ ಅರ್ಥವನ್ನೇ ಬಿಡಿಸಿ ಹೇಳ್ತವೆ. ಶಾಸ್ತ್ರ ಅಂದರೆ ವೇದ ಅಂತ ಅದರ ಅರ್ಥವನ್ನೇ ಬಿಡಿಸಿ ಹೇಳುವುದರಿಂದ ಇದನ್ನೂ ಶಾಸ್ತ್ರ ಹೇಳಬಹುದು. ಮುಖ್ಯವಾಗಿ ಶಾಸ್ತ್ರ ಅಂದರೆ ವೇದಾಂತಗಳೇ. ಅದು ನಮ್ಮ ಜೀವನವನ್ನು, ಏಕೆಂದರೆ ಶಾಸ್ತ್ರ ಒಬ್ಬರಿಗೋಸ್ಕರ ಬರೆದಿದ್ದಲ್ಲ, ಒಂದು ತಲೆಮಾರುಕಲ್ಲ. ಸೃಷ್ಟಿ ಆದಿಯಿಂದ, ಕೃತಯುಗದ ಆದಿಯಿಂದ ಕಲಿಯುಗದ ಕೊನೆಯವರೆಗೂ ಎಷ್ಟು ಬಗೆ ಜನರಿರುತ್ತಾರೋ ಅವರೆಲ್ಲರಿಗೋಸ್ಕರ ಬರೆದಿದೆ. ಅದರಿಂದ ಬಗೆ ಜನರಿರುತ್ತಾರೆ, ಬಗೆ ಸಂಸ್ಕಾರಗಳಿರುತ್ತವೆ, ಬಗೆ ಸಾಧನಗಳ ಮಟ್ಟದಲ್ಲಿರುತ್ತಾರೆ. ಎಲ್ಲರೂ ಒಂದೇ ಬಗೆ ಇರುತ್ತಾರೆ? ಅವರ ಸಾಧನ ಮಟ್ಟ ಅನೇಕ ಮಟ್ಟಗಳಿರುತ್ತವೆ. ಇವರು ಎಲ್ಲರನ್ನು ಲೆಕ್ಕಕ್ಕೆ ತಗೊಂಡು ಆಯಾ ಮಟ್ಟದಲ್ಲಿರುವವನಿಗೆ ಆಯಾ ಸಾಧನ ಹೇಳಬೇಕು. ಸಣ್ಣ ಮಗುಕ್ಕೆ ಏನೋ ಅಕ್ಷರ ಕಲಿತುಕೋ, ಆ ಈ ಅಂದರೆ ಅದೇ ಅವನಿಗೆ ವಿದ್ಯೆ ಅಂದರೆ ಏನಪ್ಪ ಅಂದರೆ ಎಂದು ಅವ್ರು ಬರೆಯುತ್ತಾನೆ. ಏನು ಮಾಡ್ತಾ ಇದ್ದೀಯಪ್ಪ? ಅವರು ಶಾಲೆಗೆ ಹೋಗ್ತಾ ಇದ್ದಾನಂತೆ, ಕಲಿಯುತ್ತಾ ಇದ್ದಾನೆ ವಿದ್ಯೆ. ಏನಪ್ಪ ವಿದ್ಯೆ ಅಂದರೆ ಆ ಕಲಿಯೋದೊಂದು ವಿದ್ಯೆನ ಅಂದರೆ ಆ ಮಟ್ಟಕ್ಕೆ ಅದೇ ವಿದ್ಯೆ ಅಲ್ಲವೇ? ಆ ಮಟ್ಟಕ್ಕೆ ಅದೇ ವಿದ್ಯೆ. ಅಷ್ಟೇ ಅಲ್ಲ, ಶಾಲೆಗೆ ಹೋಗುವಾಗ ಈ ಕಲಿಯುವುದೇ ಅಲ್ಲ, ಇನ್ನೇನು ಹೇಗೆ ಕೂತ್ಕೊಳ್ಳಬೇಕು, ಹೇಗೆ ನಿಂತ್ಕೊಳ್ಳಬೇಕು, ಹೇಗೆ ಮಾತಾಡಬೇಕು ಅದೆಲ್ಲ ಹೇಳ್ಕೊಡ್ತಾರೆ. ಅವನಿಗೆ ಹೇಳು, ನಿನ್ನ ಹೆಸರೇನು ಎಂದು ಹೇಳು. ಅವರು ಸುಮ್ಮನೆ ಹೇಳಲ್ಲ. ಕೂತಿರುವ ಮಗು ನಿನ್ನ ಹೆಸರೇನು ಅಂದರೆ ಅವ್ರು ನಿಂತ್ಕೊಂಡು ಹೀಗೆ ಕೈ ಇಟ್ಕೊಂಡು ನನ್ನ ಹೆಸರು ಇದು ಅಂತ ಹೇಳ್ತಾನೆ. ಅವ್ರ ಕ್ಲಾಸು ಸೆಕ್ಷನ್ ಸಮೇತ ಹೇಳ್ಬಿಡ್ತಾನೆ ಅಲ್ಲ. ಅವ್ರ ಕ್ಲಾಸ್ ಹೇಳ್ತಾನೆ, ಸೆಕ್ಷನ್ ಇದ್ದರೆ ಅದು ಹೇಳ್ತಾನೆ. ಅಂದರೆ ಅಕ್ಷರ ಜೊತೆಗೆ ಸ್ವಲ್ಪ ಶಿಸ್ತು ಕಲಿಯಬೇಕು. ಎದ್ದು ನಿಂತ್ಕೊಂಡು ಹೀಗೆ ಮಾತು. ಹೀಗೆ ಏಕೆ ಅಂದರೆ ಕೈ ಚಂಚಲ ಬುದ್ಧಿ ಇರುತ್ತದೆ ಅಲ್ಲವೇ ಮಕ್ಕಳಿಗೆ. ಅವ್ರು ನೋಡಿದ್ರೆ ಕೈ ಇದು ಹಿಡಿಯುತ್ತಾನೆ. ಅದು ಕೈ ಇದರಲ್ಲಿ ಚಂಚಲ ಬುದ್ಧಿ ಎಲ್ಲೋ ಹೋಗ್ತದೆ. ಹೀಗೆ ಹಿಡ್ಕೋ, ಅವನಿಗೆ ಕೈಯಲ್ಲಿ ಹೋಗಲ್ಲ. ಈಗ ಅವ್ರ ಅಟೆನ್ಷನಲ್ಲೇ ಇರುತ್ತದೆ. ಅಂದರೆ ಮಕ್ಕಳಿಗೆ ಕೆಲವು ಶಿಸ್ತು ಹೇಳಬೇಕು. ದೊಡ್ಡವರು ಪ್ರಶ್ನೆ ಹೇಳಿದ್ದರೆ ನೀವು ಉತ್ತರ ಕೇಳಬೇಕು ಅಂದರೆ ಅವ್ರು ಕೇಳ್ತಾರೆ. ಹಾಗೆ ಅಕ್ಷರ ಜ್ಞಾನವೇ ಅಲ್ಲ, ಅದರ ಜೊತೆಗೆ ಸ್ವಲ್ಪ ಶಿಸ್ತು, ಮರ್ಯಾದೆ, ಸದ್ಗುಣಗಳು, ಸದಾಚಾರ, ಇನ್ನೊಬ್ಬರ ಜೊತೆಗೆ ಜಗಳ ಮಾಡಬೇಡ. ಶಾಲೆಗೆ ಹೋಗಿದರೆ ಇನ್ನೊಬ್ಬರ ವಸ್ತು ಪೆನ್ಸಿಲ್ ಕಿತ್ಕೊಂಡು ಬರಬೇಡ ಅಲ್ಲ. ಅವ್ರ ಪೆನ್ಸಿಲೋ ಪೆನ್ನೋ ಕಿತ್ಕೊಂಡು ಬರಬೇಡ. ಕಿತ್ಕೊಂಡು ಬಂದರೆ ಮತ್ತೆ ವಾಪಸ್ ಕೊಟ್ಟು ಬಾ, ಸಾರಿ ಎಂದು ಹೇಳು. ಅವ್ರಿಗೆ ಹೇಳಿಸಬೇಕು. ಆಯ್ತು ಕೊಡ್ತಾನೆ, ಇನ್ನೊಬ್ಬರು ತಗೊಳ್ಳು, ನಿನಗೆ ಬೇಕಂದರೆ ಇಲ್ಲೇ ಕೇಳು, ನಾವು ಕೊಡ್ತೀವಿ. ಆ ಪೆನ್ಸಿಲ್ ಚೆನ್ನಾಗಿ ಇಟ್ಕೋ, ಎಲ್ಲೆಲ್ಲೋ ಬಿಸಾಕಬೇಡ. ಅಂದರೆ ಯಾವುದೇ ವಸ್ತು ಕೊಟ್ಟರೆ ನಿಮಗೆ ಜವಾಬ್ದಾರಿ ಇರಬೇಕು. ಆ ವಸ್ತುವನ್ನು ಬೆಳೆಸುವುದೇ ಇರಬೇಕು. ಪುಸ್ತಕ ಹಾಳು ಮಾಡಬೇಡ, ನೀವು ಸರಿಯಾಗಿ ಕೂತ್ಕೋ, ಏನಾದರೂ ಬೇಕಾದರೆ ಕೇಳು, ಶಾಲೆಯಲ್ಲಿ ಗಲಾಟೆ ಮಾಡಬೇಡ. ಇದೆಲ್ಲ ಡಿಸಿಪ್ಲಿನ್, ಸದ್ಗುಣಗಳು, ಸದಾಚಾರಗಳೆಲ್ಲ ಕಲಿಯುತ್ತಾ ಇರುತ್ತೆ. ಇದೆಲ್ಲ ವಿದ್ಯೆ. ಇದೆಲ್ಲ ಏನಿದೆ ಸಣ್ಣ ವಿದ್ಯೆ. ವೇದ ಹೇಳಬೇಕಾ ಅಂದರೆ మరి ಈ ಸಣ್ಣ ವಿಷಯ ಹೇಗೆ ಬರುತ್ತದಪ್ಪ? ಯಾರೋ ಒಬ್ಬರು ಹೇಳಬೇಕು. ಯಾರೋ ಒಬ್ಬರು ಹೇಳದಿದ್ದರೆ ಈಗಿನ ಹುಡುಗಿಯರು ಹೇಗಿದ್ದಾರೆ ನೋಡಿ. ಏನಾದರೂ ಮಾಡ್ಕೊ, ನಿಮ್ಮ ಇಷ್ಟ. ಸ್ವಾತಂತ್ರ್ಯ ಅಂದರೆ ಏನು? ಅಲ್ಲಿ ಹೋಗಿ ಅವರನ್ನು ರ್ಯಾಗ್ ಮಾಡು, ಇವರನ್ನು ರ್ಯಾಗ್ ಮಾಡು, ಕೇಳದಿದ್ದರೆ ಹೊಡೆಯು, ಇಲ್ಲದಿದ್ದರೆ ಸಾಯಿಸಿಬಿಡು. ಇದೇನಪ್ಪ ಅಂದರೆ ಇಷ್ಟೇ. ಇದೇನಪ್ಪ ಶಾಲೆಯಲ್ಲಿ ಅಂದರೆ ಶಾಲೆಯಲ್ಲಿ ಪುಸ್ತಕ ಹೇಳಿಕೊಟ್ಟರು, ಎಷ್ಟು ಮಾರ್ಕ್ಗಳು ಬರಬೇಕು, ಅಂಕಗಳು ಬರಬೇಕು ಹೇಳ್ಕೊಟ್ಟರು. ಯಾರನ್ನು ಹೊಡೆಯಬಾರದು ಎಂದು ಹೇಳಿದಾರ ನಮಗೆ? ಅಮೆರಿಕಾದಲ್ಲಿ ಏನಾಗ್ತದೆ ಗೊತ್ತಾ? ಮಕ್ಕಳು ಜಗಳ ಮಾಡಿದ್ದರೆ ಭಾರತೀಯ ಮಕ್ಕಳಿಗೆ, ಭಾರತೀಯರು ಅಲ್ಲಿರುತ್ತಾರಲ್ಲ NRIಗಳು, ಅಂದರೆ NRI ಅಂದರೆ ವಿದೇಶದಲ್ಲಿ ವಾಸ ಮಾಡುತ್ತಿರುವ ಭಾರತೀಯರು, ಅವ್ರಿಗೇನು ಹೇಳ್ತಾರೆ ನೋಡಿ, ನೀವು ಜಗಳ ಮಾಡಬೇಡ. ಏನಾದರೂ ಇದ್ದರೆ ಜಗಳ ಬಂದರೆ ತಾಯಿಗೆ ಹೇಳು, ತಂದೆಗೆ ಹೇಳು, ಅಥವಾ ಸ್ಕೂಲ್ ಟೀಚರ್ಗೆ ಹೇಳು, ಅವರು ನಿಮ್ಮನ್ನು ಸರಿ ಮಾಡಿಸ್ತಾರೆ ನಿಮ್ಮಿಬ್ಬರಿಗೆ. ಯಾಕಂದರೆ ಎಲ್ಲರಿಗೆ ನನ್ನನ್ನು ಹೊಡೆದ ಅವರದೇ ತಪ್ಪು, ನಾನೇ ಕರೆಕ್ಟ್, ಹೀಗೆ ಮಾತಾಡ್ತಾರೆ. ಪಕ್ಷಪಾತ ಹಾಗಲ್ಲ, ನಿಷ್ಪಕ್ಷಪಾತವಾಗಿರೋ ಏನು ಗೊತ್ತಾ? ಟೀಚರ್ಗೆ ಹೇಳು ಎಂದು ಭಾರತೀಯ ಮಕ್ಕಳಿಗೆ ಹೇಳ್ತಾರೆ.
ಅವರು ಹೋಗಿ ಟೀಚರ್ಗೆ ಹೇಳಿದರೆ ಟೀಚರ್ ನಗುತ್ತಾನೆ, ಏನು ಇಂಟ್ರೆಸ್ಟ್ ತೊಗೊಳ್ಳಾರ, ಏನೇ ಮಾಡ್ಕೋ. ಏಕೆಂದರೆ ಅಮೆರಿಕನ್ ಹುಡುಗರಿಗೆ ತಾವು ಜಗಳ ಮಾಡಿದ್ದರೆ ತಾವೇ ಮಾಡ್ಕೊಳ್ತಾರೆ, ತಾನೇ ಹೊಡೆಯುತ್ತಾರೆ. ಯಾರು ಹೆಚ್ಚು ಶಕ್ತಿ ಇನ್ನೊಬ್ಬರನ್ನು ಹೊಡೆದು ಬಿಡ್ತಾನೆ. ಇನ್ನೂ ಅವರು ಕೇಳದಿದ್ದ ಕೋಪ ಬಂದರೆ ನಾಳೆ ದಿವಸ ಅಪ್ಪನ ರಿವಾಲ್ವರ್ ತೊಗೊಂಡು ಬರ್ತಾನೆ, ಎಲ್ಲೇ ಶೂಟ್ ಮಾಡ್ತಾನೆ. ಅಷ್ಟೇ. ಅದೇಕೆ ಅಂದರೆ ಅಷ್ಟೇ, ಅವನು ನನ್ನನ್ನು ನಿನ್ನೆ ಹೊಡೆದ, ಅದರಿಂದ ನಾನು ಶೂಟ್ ಮಾಡ್ತೀನಿ. ಇದೇನಪ್ಪ ಅಂದರೆ ಇದು ಎಜುಕೇಷನ್, ಅಮೆರಿಕನ್ ಎಜುಕೇಷನ್, ಗ್ಲೋಬಲೈಸ್ಡ್ ಯೂನಿವರ್ಸಲ್ ಎಜುಕೇಷನ್. ಚೆನ್ನಾಗಿದೆ. ಈಗ ಭಾರತೀಯ ಮಕ್ಕಳಿಗೆ ಇವರೇನು ಹೇಳ್ತಾರೆ, ಟೀಚರ್ಗೆ ಹೇಳಿದರೆ ಏನು ಹೇಳ್ತಾನೇ ಇಲ್ಲ. ಅಮ್ಮ ನೀವು ಹೇಳಿ, ಅಮ್ಮ ಅಪ್ಪಕ್ಕೆ ಬಂದು ಹೇಳ್ತಾರೆ, ನೀವು ಹೇಳಿದ್ದೀಯಲ್ಲ ನಾವು ಜಗಳ ಮಾಡಬಾರದು, ಯಾರೋ ನನ್ನದು ವಸ್ತು ಕಿತ್ಕೊಂಡರೆ, ನನ್ನನ್ನು ಹೊಡೆದರೆ, ನನ್ನನ್ನು ಏನೋ ರ್ಯಾಗಿಂಗ್ ಟೀಸಿಂಗ್ ಮಾಡಿದ್ದರೆ ನೀನು ಹೋಗಿ ಟೀಚರ್ಗೆ ಹೇಳಬೇಕು. ಅಮೆರಿಕನ್ ಟೀಚರ್ಸು ಮೂರ್ಖರು. ಸಾರಿ, ಯಾರಾದರೂ ಕೇಳ್ತಾ ಇದ್ದಾರೆ, ಕೇಳಲಿ ಪರವಾಗಿಲ್ಲ. ಅಮೆರಿಕನ್ ಟೀಚರ್ಸ್ ಎಲ್ಲ ಮೂರ್ಖರು. ಮಕ್ಕಳು ಜಗಳ ಮಾಡಿದ್ದಾರೆ, ಅದು ನೀವು ನೋಡ್ಕೋ ಎಂದು ಹೇಳ್ತಾರೆ. ರಿವಾಲ್ವರ್ನಿಂದ ಹೊಡ್ಕೋ, ನಮ್ಮದೇನು. ಅವ್ರ ಕೈಕಾಲು ಮುರಿದು ಹಾಕು, ನಮಗೆ ಯಾಕೆ? ಮುರಿದು ಆದರೆ ಆಸ್ಪತ್ರೆಗೆ ತಗೊಂಡು. ಅವ್ರು ಟೀಚರ್ ಆಗಿದ್ದನಂತೆ, ಯಾವ ಮಾಡಿದ ಅವನು ಮೂರ್ಖನನ್ನೇ. ಅವರನ್ನು ಟೀಚರ್ ಮಾಡಿದ್ದವನು ಮೂರ್ಖ, ಇವನು ಡಬಲ್ ಮೂರ್ಖ. ಏನಪ್ಪ, ಅವರು ಕ್ವಾರಲ್ ಮಾಡಿದ್ದರೆ ಸೆಟಲ್ ಮಾಡುವುದು ಟೀಚರ್ ಜವಾಬ್ದಾರಿ. ಟೀಚರ್ ಏನು ಇಂಟ್ರೆಸ್ಟ್ ತಗೊಳ್ಳ, ನೀವು ಜಗಳ ಮಾಡೋದು ನನಗೆ ಯಾಕೆ ಅಂದ. ನಾನು ಪಾಠ ಹೇಳ್ತೀನಿ, ಹೋಗ್ತೀನಿ ನನ್ನ ಕೆಲಸ. ಇದು ಅಮೆರಿಕನ್ ಎಜುಕೇಷನ್. ನಿಮಗೆಲ್ಲರಿಗೂ ಅನಿಸುತ್ತಮ್ಮೋ ಇಂಗ್ಲೀಷ್ ಮೀಡಿಯಮ್ ಓದಿ ನಮ್ಮ ಜನರು ಇಲ್ಲಿಂದಲೇ ಅಮೆರಿಕ ಹಾಗೆ ತಯಾರು ಮಾಡ್ತೀವಿ. ಏಕೆ? ಅಲ್ಲಿ ಹೋದರೆ ಅವರು ಅರ್ಧ ಅಮೆರಿಕ ಇಲ್ಲಿ ಆಗ್ತಾನೆ, ಅಲ್ಲಿ ಹೋದರೆ ಡಬಲ್ ಅಮೆರಿಕ ಆಗ್ತಾನೆ. ಅಮೆರಿಕ ಜನರಿಗಿಂತ ಇವನೇ ಮುಂದೆ ಇರುತ್ತಾನೆ ಅಲ್ಲ. ಅಮೆರಿಕ ಜನರಿಗಿಂತ ಒಂದು ಹೆಜ್ಜೆ ಮುಂದೆ ಇರುತ್ತಾನೆ ಅಲ್ಲ. ಅವರು 20ನೇ ವರ್ಷಕ್ಕೆ ಕುಡಿಯುವಕ್ಕಿಂತ ಇವರ 10ನೇ ವರ್ಷಕ್ಕೆ ಕುಡಿಯುವುದು ಶುರು ಮಾಡ್ತಾರೆ. ಸ್ವಲ್ಪ ಬೇಗ ಕುಡಿಯಬೇಕಲ್ಲವೇ ಎಲ್ಲರಿಗಿಂತ. ಅವರು ಏನದು 15-18 ವರ್ಷಕ್ಕೆ ರ್ಯಾಗಿಂಗ್ ಮಾಡುವುದಾದರೆ ಇವರು 8ನೇ ವರ್ಷಕ್ಕೆ ರ್ಯಾಗಿಂಗ್ ಶುರು ಮಾಡ್ತಾರೆ. ನಮ್ಮ ಮಕ್ಕಳನ್ನು ಹಾಗೆ ತಯಾರು ಮಾಡ್ತಾ ಇದ್ದಾರೆ ಈ ಮೂರ್ಖರು. ಅದರಿಂದ ಎಜುಕೇಷನ್ ಅಂದರೆ ಸುಮ್ಮನೆ ಶ್ಲೋಕಗಳು ಕಂಠಸ್ಥ ಮಾಡುವುದೇ ಅಲ್ಲ, ಶಿಸ್ತು, ಬುದ್ಧಿ, ಹೃದಯ, ಮುಖ್ಯವಾಗಿ ಯೋಚನಾ ಹೃದಯ ಎರಡೂ ಇರಬೇಕು. ನಡತೆ, ಕೈಕಾಲಿನಿಂದ ನಡತೆ, ಶರೀರದಿಂದ ನಡತೆ, ಮನಸ್ಸಿನಿಂದ ಹೃದಯ ಒಳ್ಳೆಯದಾಗಬೇಕು. ಇನ್ನೊಬ್ಬರಿಗೆ ನನ್ನಿಂದ ತೊಂದರೆ ಆಗ್ತಾ ಇದೆಯಾ, ದಯೆ, ಕರುಣ, ಕ್ಷಮ, ಫೀಲಿಂಗ್ಸ್ ಸರಿಯಾಗಿರಬೇಕು. ರೆಸ್ಪೆಕ್ಟಬಲ್ ಫೀಲಿಂಗ್ಸ್ ಅಂದರೆ ಚಾರಿಟಬಲ್ ಫೀಲಿಂಗ್ಸ್ ಎಂದು ಹೇಳ್ತಾರಲ್ಲ, ದಯಾರ್ದ್ರ ಹೃದಯ ಅಷ್ಟೇ ಹೊರತು ಕ್ರೂರವಾಗಿರುವುದು, ಇನ್ನೊಬ್ಬರನ್ನು ಹಿಂಸೆ ಮಾಡುವುದು, ಕ್ರೂರತೆ ಬೇಡ. ಆನೃಶಂಸಂ ಪರೋ ಧರ್ಮ ಶಾಸ್ತ್ರ ಹೇಳ್ತದೆ. ನೃಶಂಸ ಅಂದರೆ ಕ್ರೂರತ, ಆನೃಶಂಸಂ ಅಂದರೆ ಅಹಿಂಸಾ ಎಂದರ್ಥ. ಇನ್ನೇನು ಅದು ಸಂಸ್ಕೃತ ಮಾತು. ನೃಶಂಸ ಅಂದರೆ ಕ್ರೂರ, ಆನೃಶಂಸಂ ನೃಶಂಸತ್ವ. ಅನೃಶಂಸತ್ವ ಅಂದರೆ ಆನೃಶಂಸಂ ಪರೋ ಧರ್ಮ. ಮಹಾಭಾರತ ಹೇಳ್ತದೆ. ಅಂದರೆ ಕ್ರೂರತ್ವವಿಲ್ಲದೆ ಇರುವುದು ಭೂತ ದಯೆ, ದಯಾ ಎಂದು ಹೇಳುತ್ತದೆ ನೋಡಿ. ದಯವೇ ಪರೋ ಧರ್ಮ. ಅಂದರೆ ಮನುಷ್ಯನಿಗೆ ಪೇಷನ್ಸ್ ಬೇಕು. ಎಲ್ಲರೂ 4 ಜನರು ಹೋಗುತ್ತಾ ಇದ್ದರೆ ನಾನು ಮುಂದೆ ಹೋಗ್ತೀನಿ, ಇನ್ನೊಬ್ಬರನ್ನು ತಳ್ಳಿ ಆದರೂ ಹೋಗ್ತೀನಿ. ಪೇಷನ್ಸಿ, ಸ್ವಲ್ಪ ತಡೆಯು, ಸ್ವಲ್ಪ ತಡ್ಕೊ, ಇನ್ನೊಬ್ಬರು ಹೋದ ನಂತರ ನೀವು ಹೋಗು. ಇದು ಕನ್ಸಿಡರೇಷನ್ ಫಾರ್ ಅದರ್ಸ್ ಅಲ್ಲವೇ, ಅದು ಬೇಕು. ಇದು ಕರುಣೆ, ದಯೆ, ಇನ್ನೊಬ್ಬರ ಜೊತೆಗೆ ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಏನು ತಾಳ್ಮೆ ಇರಬೇಕು. ಈ ಗುಣಗಳು ಬೇಕು. ನನಗೆ ಮನಸ್ಸು ಬಂದಿದ್ದರೆ ಎಮೋಷ್ನಲ್ ಆಗಿ ತಕ್ಷಣವೇ ಮಾಡಿಬಿಡು ಅಲ್ಲ. ಅಂದರೆ ಏನು, ಇಂಪಲ್ಸ್ ಹೇಳ್ತೀವಿ ನೋಡಿ. ಇಂಪಲ್ಸ್ ಅಂದರೆ ಮನಸ್ಸಿಗೆ ಹೊಳಗಿತು ಮಾಡಬೇಕಂದ್ರೆ ಮಾಡಲೇಬೇಕು ಅಲ್ಲ. ಅದಕ್ಕೆ ಟೈಮ್ ಇದೆಯಾ ನೋಡು, ಈಗ ಆಗದಿದ್ದರೆ ನಂತರ ಮಾಡು, ಸ್ವಲ್ಪ ಹೊತ್ತಾಗಿ ಮಾಡು. ಮನಸ್ಸು ಕನಸಿದ್ದರೆ ಹೇಳಲೇಬೇಕು ಅಲ್ಲ. ಅನಿಸಿದ್ದರೂ ಅವರು ಬೇರೆ ಕೆಲಸದಲ್ಲಿದ್ದರೆ ತಡೆದು ನಂತರ ಅವರು ಕೇಳುವ ಮೂಡಿನಲ್ಲಿರುವಾಗ ಹೇಳು ಅಷ್ಟೇ ಹೊರತು ಅವರು ಈಗಲೇ ಹೇಳ್ತೀನಿ ಅಂತ ಈಗ ತಡ್ಕೊಳ್ಳೋಕ್ಕಾಗಲ್ಲ. ಆ ಮನಸ್ಸಿನಲ್ಲಿ ಬರುತ್ತಿರುವಂಥ ಆ ಇಂಪಲ್ಸನ್ನು ನಿಗ್ರಹಿಸಬೇಕು. ಇಂಪಲ್ಸ್ ಅಂದರೆ ಆವೇಶ. ಆ ಆವೇಶವನ್ನು ನಿಗ್ರಹಿಸಬೇಕು. ಸಮಯ, ಸಂದರ್ಭ, ದೇಶ, ಕಾಲ, ಪರಿಸ್ಥಿತಿ ನೋಡಿಕೊಂಡು ಯಾವಾಗ ಬೇಕೋ ಆವಾಗ ಮಾಡಬೇಕು ಅಲ್ಲ. ಇದು ಮಗುಗೆ ಕಲಿಯಬೇಕು. ಹಸಿವು ಆಗ್ತಾಯಿದೆ, ಈಗಲೇ ಬೇಕು, ಊಟ ಬೇಕು ಅಂತ ತಕ್ಷಣ ಹೇಳ್ತಾರೆ. ಅವರು ಸಣ್ಣ ಮಗುಕ್ಕೆ ತಡ್ಕೊಳ್ಳೋಕ್ಕಾಗಲ್ಲ. ಹಸಿವು ಆಯಿತು ಅಂದರೆ ಅಳುತ್ತಾನೆ ಅಷ್ಟೇ. ಇವರು ಕಳಿಯೋದೆ. ಹಾಲು ಬಿಸಿ ಮಾಡ್ತಾ ಇದ್ದಾರೆ, ತರ್ತಾ ಇದ್ದೀವಿ ಅಂದರೆ ಅವ್ರು ಕಾಯೋದೇ ಇಲ್ಲ, ಅಳುತ್ತಾನೆ ಇರ್ತಾನೆ. ಮಗು ಕರ್ತವಾಗಲ್ಲ. ಮರಿ ಬೆಳೆಯುತ್ತಾ ಇರುವಾಗ ಏನು ಕಲಿಯಬೇಕು? ಹಸಿವಾದರೂ ಅದು ತಯಾರಾಗ್ತಾ ಇದೆ, ವೇಟ್, ಸ್ವಲ್ಪ ತಡೆಯು. ಅಂದರೆ ಈ ತಾಳ್ಮೆ ಕಲಿಯಬೇಕು. ಇದು ನಿಗ್ರಹ. ಆವೇಶವನ್ನು ನಿಲ್ಲಿಸುವುದು, ಸ್ವಲ್ಪ ನಿಗ್ರಹಿಸಿಕೊಳ್ಳುವುದು, ಬುದ್ಧಿಯಿಂದ ಸರಿಯಾದ ಯೋಚನೆ ಮಾಡುವುದು. ಇದು ವಿದ್ಯೆ, ಇದು ಕಲಿಯಬೇಕು. ಅದಕ್ಕೋಸ್ಕರ ವೇದ ಮೊದಲು ಕರ್ಮಗಳನ್ನು, ಸದಾಚಾರವನ್ನು, ವ್ರತಗಳನ್ನು
ಕರ್ಮಗಳನ್ನು, ವ್ರತಗಳನ್ನು, ನಡತೆಯನ್ನು, ಇಂಟರ್ಯಾಕ್ಷನ್, ಇನ್ನೊಬ್ಬರ ಜೊತೆಗೆ ಹೇಗೆ ನಡ್ಕೊಳ್ಳಬೇಕು, ವಸ್ತುಗಳ ಜೊತೆಗೆ, ಭೋಗಗಳ ಕುರಿತು ನಿಯಮ, ಕರ್ಮಗಳ ಕುರಿತು ನಿಯಮ. ಕರ್ಮ ಅಂದರೆ ನಡತೆ, ಕರ್ಮಗಳ ಕುರಿತು ನಿಯಮ. ಇನ್ನೊಬ್ಬರ ಜೊತೆಗೆ ನಡ್ಕೊಳ್ಳುವಾಗ, ಮಾತಾಡುವಾಗ ನಮಗಿಂತ ಹಿರಿಯರು, ದೊಡ್ಡವರು, ಅವರ ಜೊತೆಗೆ ಹೇಗೆ, ಸಮಾಜ ಜೊತೆಗೆ ಹೇಗೆ, ನಡತೆಯನ್ನು ಹೇಳಬೇಕು ಅಲ್ಲವೇ. ಆದ್ದರಿಂದ ಈ ನಮ್ಮ ನಡತೆಯನ್ನು ಒಂದು ಶಿಸ್ತುಗೊಳಿಸುತ್ತದೆ. ಅದರಿಂದ ಏನಾಗ್ತದೆ? ಶಿಸ್ತಿನಿಂದ ವ್ಯವಹಾರವೂ ಒಳ್ಳೆಯ ಕೆಲಸ ಸಾಧಿಸಿಕೊಳ್ಳಬಹುದು. ಮನಸ್ಸಿನಲ್ಲಿರುವ ಆವೇಶ, ಆ ಸ್ವಾರ್ಥ ಆವೇಶ ಅದು ಶುದ್ಧವಾಗುತ್ತದೆ, ಅದು ಕಂಟ್ರೋಲ್ ಆಗುತ್ತದೆ. ಇದು ವಿದ್ಯೆ. ಅದರಿಂದ ವೇದ ಮೊದಲು ಅದು ಹೇಳ್ತದೆ. ಈಗ ಇನ್ನೂ ಸೂಕ್ಷ್ಮವಾಗಿ ಶ್ರದ್ಧಾ, ಭಕ್ತಿ, ಭಗವಂತ ಅಂದ್ರೇನು, ನಮ್ಮ ಪುನರ್ಜನ್ಮ, ನಾವು ಈ ಜನ್ಮಕ್ಕೆ ಬಂದಿದ್ದೇವೆ, ನಾವು ಈ ದೇಹವಲ್ಲ, ದೇಹಕ್ಕಿಂತ ಹೆಚ್ಚು ಆತ್ಮ ಇದೆ, ಹಿಂದಿನ ಕರ್ಮಗಳಿಗೆ, ಸಂಸ್ಕಾರಕ್ಕೆ, ಕರ್ಮಕ್ಕೆ ಅನುಗುಣವಾಗಿ ಈ ಜನ್ಮ ಪಡ್ಕೊಂಡಿದ್ದೇವೆ, ಈಗ ಮಾಡಿದ್ದರೆ ಮುಂದಿನ ಜನ್ಮ ಬರುತ್ತದೆ. ಅದರಿಂದ ಮುಂದಿನದು ಒಳ್ಳೆಯದಾಗಬೇಕಾದರೆ ಈಗ ಸತ್ಕರ್ಮಗಳು ಮಾಡು, ಸಜ್ಜನರಾಗಿರು, ಪರೋಪಕಾರ ಮಾಡು. ಅನ್ಯಾಯ, ಮೋಸ ಮಾಡಿದ್ದರೆ ಈ ಮೋಸ ಮಾಡಿದ್ದು ಅನ್ಯಾಯಕ್ಕೆ ಮುಂದಿನ ಜನ್ಮದಲ್ಲಿ ನಿಮಗೆ ಬಡ್ಡಿ ಸಮೇತ ಕಟ್ಟಬೇಕಾಗ್ತದೆ, ಬಡ್ಡಿ ಸಮೇತ ಕೊಡಬೇಕಾಗ್ತದೆ. ಈ ಕರ್ಮ ಇರುತ್ತದೆ. ಈ ಕರ್ಮ ಗೊತ್ತಾಗಬೇಕು. ನಮ್ಮ ಹಿಂದಿನ ಜನ್ಮ, ಮುಂದಿನ ಜನ್ಮ ಗೊತ್ತಾಗಬೇಕು. ದೃಷ್ಟಿ ವ್ಯಾಪಕವಾಗಬೇಕು. ಅನೇಕ ಜನ್ಮಗಳ ದೃಷ್ಟಿ ಇಟ್ಕೋ. ನೀನು ಒಂದು ಜನ್ಮಕ್ಕೆ ಪರಿಮಿತನಾಗಿರುವವನಲ್ಲ. ಇದೆಲ್ಲ ವೇದ ಕರ್ಮಕಾಂಡ ಹೇಳ್ಕೊಡ್ತದೆ. ನಂತರ ಇಷ್ಟು ಜಗತ್ತನ್ನೆಲ್ಲ ಜಗತ್ತು ಭೋಗವಾಗಿ ನಮಗೆ ಬೇಕಾಗಿದ್ದು ಬಳಸ್ಕೊಳ್ತೀವಿ, ಇಲ್ಲದಿದ್ದರೆ ಹೊಡೆಯುತ್ತೀವಿ ಅಲ್ಲ. ಮಿಕ್ಕ ಜೀವರನ್ನು ಸೇರಿಸಿಕೊಂಡು ಅವರ ಜೊತೆಗೆ ಹೊಂದಿಕೊಂಡು ಜೀವಿಸಬೇಕು. ಮಿಕ್ಕ ಜೀವರೆಂದರೆ ನಮಗೇಕೆ, ಅವರೆಲ್ಲರೂ ನನಗೆ ಎಷ್ಟು ಉಪಯೋಗವಾಗ್ತಾರೋ ನೋಡ್ತೀರಿ, ಯಾರು ನನಗೆ ಉಪಯೋಗವಿಲ್ಲ ಅಂದರೆ ಬಿಟ್ಟು ಬಿಡ್ತೀವಿ. ಹಾಗಲ್ಲ, ಮಿಕ್ಕ ಎಲ್ಲರ ಜೊತೆಗೆ ಹೊಂದಿಕೊಳ್ಳಬೇಕು, ಅಡ್ಜಸ್ಟ್ ಆಗಬೇಕು. ಮಿಕ್ಕ ಪ್ರಾಣಿಗಳನ್ನು ದಯದಿಂದ ನೋಡಬೇಕು. ನೋಡಿ, ಪ್ರಾಣಿಗಳನ್ನು ನೋಡಬೇಕು, ಮರ ಗಿಡಗಳನ್ನು ಆಧರಿಸಬೇಕು, ಮನುಷ್ಯರನ್ನು ಆಧರಿಸಬೇಕು. ನಮಗಿಂತ ಮೇಲಿನವರು ಪಿತೃಗಳು, ದೇವತರಿದ್ದಾರೆ, ಅವರನ್ನು ಆಧರಿಸಬೇಕು. ಋಷಿಗಳು, ಪಿತೃಗಳು. ಇದರಿಂದ ನಮ್ಮ ದೃಷ್ಟಿ ವ್ಯಾಪಕವಾಗ್ತದೆ, ಸಂಸ್ಕಾರವಾಗ್ತದೆ. ಇಷ್ಟೆಲ್ಲ ಸೇರಿಸಿಕೊಂಡಾಗ ವಿಶ್ವರೂಪ ಪರಮಾತ್ಮ ದೇವರಿದ್ದಾನಾ ಇಲ್ಲವಾ? ಇದೊಂದು ದೊಡ್ಡ ವಿಷಯ. ದೇವರಿದ್ದಾನಾ ಇಲ್ಲವಾ? ಇದ್ದರೆ ಹೇಗೆ? ಮೊದಲು ಇದ್ದಾನಾ ಇಲ್ಲವಾ ದೊಡ್ಡ ಪ್ರಶ್ನೆ. ಈಗ ಇದ್ದರೆ ಹೇಗಿದ್ದಾನೆ, ಅವರನ್ನು ಏನೆಂದು ಅರ್ಥ ಮಾಡಿಕೊಳ್ಳು. ಈ ಎರಡು ಎಲ್ಲ ಮತಗಳಿವೆ. ಕೆಲವರು ಇಲ್ಲ ಹೇಳ್ತಾರೆ, ಕೆಲವರೇನು ಬುದ್ಧರು ಅಂಥವರು ಇದೆ ಎಂದು ಹೇಳೋಕ್ಕಾಗಲ್ಲ, ಇಲ್ಲ ಎಂದು ಹೇಳೋಕ್ಕಲ್ಲ, ಸುಮ್ಮನೆ ಮೌನ ವಹಿಸಿದ ಅಗ್ನಾಸ್ಟಿಕ್ ಎಂದು ಹೇಳ್ತಾರೆ, ಅಜ್ಞಾತ. ಇದೆ ಎಂದು ಹೇಳೋಕ್ಕಾಗಲ್ಲ, ಇಲ್ಲ ಎಂದು ಹೇಳೋಕ್ಕಾಗಲ್ಲ, ಅದು ನಮಗೆ ಬಿಟ್ಟುಬಿಡು, ನೀವು ಒಳ್ಳೆಯ ಸತ್ಕರ್ಮ ಮಾಡ್ಕೋ, ಸಾಧನೆ ಮಾಡ್ಕೋ, ಸಾಕು, ಅದೇ ಸರಿಯಾಗ್ತದೆ. ಕೆಲವರು ಅಜ್ಞಾತವಾದಿಗಳು, ಕೆಲವರು ನಾಸ್ತಿಕರು, ಕೆಲವರು ಆಸ್ತಿಕರು. ಈಗ ಆಸ್ತಿಕರಲ್ಲಿಯೂ ಮತ್ತೆ ದೇವರು ಹೀಗಿದ್ದಾರೆ ಅಂದರೆ ಹೀಗಿದ್ದಾರೆ, ಹಾಗಿದ್ದಾರೆ ಅಂದರೆ ಹೀಗಿದ್ದಾರೆ, ಮತ್ತೆ ಜಗಳ. ಶಂಕರರ ಉಪದೇಶ ಏನಾಗಿರಬಹುದು? ಶಂಕರರಲ್ಲಿ ಒಂದು ವಿಶೇಷ ಏನೆಂದರೆ, ಶಂಕರರ ವಿಶೇಷ, ಶಂಕರರದು ಒಂದು ತನ್ನದಾದ ಪ್ರತ್ಯೇಕ ಸಿದ್ಧಾಂತ. ಹೀಗೇ ಇರಬೇಕು, ಈಶ್ವರ ಇದ್ದಾನೆ, ಹೀಗೆ. ಮುಸಲ್ಮಾನರು ಒಂದು ಹೇಳ್ತಾರೆ, ಕ್ರಿಸ್ತ ಒಂದು ಹೇಳ್ತಾರೆ, ಬೌದ್ಧರು ಒಂದು ಹೇಳ್ತಾರೆ. ಅವರು ತನ್ನದೇ ಒಂದು ಫಿಕ್ಸ್ಡ್ ಇಟ್ಕೊಳ್ತಾರೆ. ಫಿಕ್ಸ್ಡ್ ಅಂದರೆ ಒಂದು ನಿರ್ದಿಷ್ಟವಾದ ಇದು ಇನ್ನೊಂದು ತಪ್ಪಲ್ಲ, ನಾವು ಇನ್ನೊಂದು ತಪ್ಪು, ಇದೇ ಕರೆಕ್ಟು. ಶಂಕರರದು ಅಂಥದ್ದಿಲ್ಲ. ಇಡೀ ಪ್ರಪಂಚದಲ್ಲಿ ಶಂಕರರು ಹೇಳಿದ್ದು, ಶಂಕರರಂದರೆ ನಮ್ಮ ಉಪನಿಷತ್ತುಗಳು, ವೇದಶಾಸ್ತ್ರ ಎಲ್ಲ. ಶಂಕರರೊಬ್ಬ ವ್ಯಕ್ತಿ ಅಲ್ಲ, ನಮ್ಮ ಪೂರ್ತಿ ವೈದಿಕ ಧರ್ಮವೇ ಶಂಕರರು ಅಷ್ಟೇ. ನಾವು ನೀವು ಎಲ್ಲರೂ ಅದೇ ಸಂಪ್ರದಾಯ. ಶಂಕರರಿಗಿಂತ ಮುಂಚೆನೇ ಇತ್ತು ಈ ತತ್ವ, ಈ ಸಿದ್ಧಾಂತ. ಏನೆಂದರೆ ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದೆಲ್ಲ ಒಪ್ಕೊಳ್ತಾರೆ. ಕೆಲವರು ಕರ್ಮ ಒಪ್ಪುತ್ತಾರೆ, ಇನ್ನೊಂದು ಒಪ್ಪಲ್ಲ. ಶಂಕರರು ಕರ್ಮ ಒಪ್ಪುತ್ತಾರೆ, ಉಪಾಸನ ಒಪ್ಪುತ್ತಾರೆ, ಭಕ್ತಿ ಒಪ್ಪುತ್ತಾರೆ, ಜ್ಞಾನ ಒಪ್ಪುತ್ತಾರೆ, ಯೋಗಶಾಸ್ತ್ರ ಒಪ್ಪುತ್ತಾರೆ, ತಂತ್ರಶಾಸ್ತ್ರ ಒಪ್ಪುತ್ತಾರೆ. ಶಂಕರರಲ್ಲಿ ಜೀವನದಲ್ಲಿ ಏನೇನು ಒಳ್ಳೆಯದೋ ಸಕಲ ಕರ್ಮಗಳು, ಸಕಲ ಸಾಧನಗಳು ಎಲ್ಲವೂ ಒಪ್ಪುತ್ತಾರೆ. ಸಗುಣ ಒಪ್ಪುತ್ತಾನೆ, ನಿರ್ಗುಣ ಒಪ್ಪುತ್ತಾನೆ, ಇಹಲೋಕ ಒಪ್ಪುತ್ತಾನೆ, ಪರಲೋಕ. ಅಂದರೆ ಸಮನ್ವಯ ದೃಷ್ಟಿ. ಈಶ್ವರನಿದ್ದಾನ ಅಂದರೆ ನೋಡಿ, ನಾವು ನೀವು ಎಲ್ಲ ನೋಡುತ್ತಿರುವ ಇಷ್ಟು ದೊಡ್ಡ ಜಗತ್ತಿದೆ. ಈ ಜಗತ್ತಿಗೆ ಒಂದು ಮೂಲ ಆಧಾರ ಇರಬೇಕೇ. ಜಗತ್ತು ತಾನೇ ಜಡ ಜಗತ್ತು ನಡೆಸುತ್ತದ ನಿಮ್ಮನ್ನು ನಮ್ಮನ್ನು. ಈ ಜಗತ್ತಿಗೆ ಒಂದು ಆಧಾರ ಇದೆ, ಅದೇ ಚೈತನ್ಯ ರೂಪ. ಜಗತ್ತನ್ನು ಯಾರು ಸೃಷ್ಟಿ ಮಾಡ್ತಾರೆ? ಜಡವಸ್ತು ಇನ್ನೊಂದನ್ನು ಸೃಷ್ಟಿ ಮಾಡ್ತದ. ನೀವೆಲ್ಲ ಪೆನ್ನನ್ನು ಅಲ್ಲಿಟ್ಟು ಹೋದರೆ, ನೀವು ಬಂದಾಗ ನಾನಿದು ಬರೆಯಬೇಕು ಅಂದರೆ ಪೇಪರು ಪೆನ್ನಿಟ್ಟರೆ ಅದೇ ಬರೆದಿಡ್ತದ ನಿಮಗೆ? ಅಥವಾ ಒಂದು ಪೆನ್ನಿಟ್ಟರೆ ಇನ್ನೊಂದು ಪೆನ್ನನ್ನು ಹುಟ್ಟಿಸ್ತದ ಅದು? ಅಂದರೆ ಜಡವಸ್ತುವಿಗೆ ಸಂಕಲ್ಪವಿಲ್ಲ, ಜಡವಸ್ತುವಿಗೆ ನಾನು ಈ ಕ್ರಿಯೆ ಮಾಡಬೇಕು ಎಂದೇನಿಲ್ಲ.
ಚೈತನ್ಯ ಬುದ್ಧಿಗೆ ಚೈತನ್ಯ ಆತ್ಮಕ್ಕೆ ಇರುತ್ತದೆ. ಅದರಿಂದ ಜಗತ್ತನ್ನು ಮಾಡಿದವರು ಚೈತನ್ಯ ಆತ್ಮನೇ ಇರಬೇಕು. ಅದರಿಂದ ಇದಕ್ಕೆ ಒಂದು ಕಾರಣರೂಪವಾದ ಚೈತನ್ಯ ಆತ್ಮ ಇದೆ. ಅದೇ ಜಗತ್ತನ್ನು ಸೃಷ್ಟಿ ಮಾಡ್ತದೆ, ನಡೆಸುತ್ತದೆ. ಇದೆಲ್ಲ ತನ್ನಲ್ಲೇ ಮತ್ತೆ ಸೇರಿಸ್ಕೊಳ್ತದೆ. ಪ್ರಕೃತಿಯಲ್ಲಿ, ಸಮಾಜದಲ್ಲಿ ಒಂದು ನಿಯಮಬದ್ಧವಾಗಿ ಜಗತ್ತು ನಡೆಯುತ್ತಾ ಇದೆ ಅಲ್ಲವೇ? ಪ್ರಕೃತಿಗೆ ನಿಯಮಗಳಿವೆ. ನಮ್ಮ ಶರೀರ ಇಂದ್ರಿಯಗಳು ಒಂದು ವ್ಯವಸ್ಥಿತವಾಗಿ, ಅದಕ್ಕೋಸ್ಕರ ಡಾಕ್ಟರ್ಗಳೆಲ್ಲ ಪರೀಕ್ಷೆ ಮಾಡಿದ್ದರೆ ಇದಕ್ಕೆ ಲಂಗ್ಸ್ ಇದೆ, ಹಾರ್ಟ್ ಇದೆ, ಕಿಡ್ನಿ ಇದೆ, ಲಿವರ್ ಇದೆ, ಇದೆಲ್ಲ ಒಂದು ಸುವ್ಯವಸ್ಥಿತವಾಗಿ ನಿಯಮಬದ್ಧವಾಗಿ ಯಂತ್ರ ಹಾಗೆ ನಡೆಯುತ್ತದೆ. ಅದಕ್ಕೆ ಒಂದು ನಿಯಮಗಳಿರುತ್ತವೆ. ಪ್ರಕೃತಿಗೆ ನಿಯಮ, ಸಮಾಜಕ್ಕೆ ನಿಯಮ. ಈ ನಿಯಮಬದ್ಧವಾಗಿ ಯಾರು ನಡೆಸುತ್ತಾ ಇದ್ದಾರೆ? ಈ ನಿಯಮ ಅಂದರೇನು? ಚೈತನ್ಯವಿದ್ದರೆ ನಿಯಮ, ಜಡಕ್ಕೆ ನಿಯಮ ಇರುವುದಿಲ್ಲ, ಜಡಕ್ಕೆ ಗೊತ್ತಾಗಲ್ಲ. ಆದ್ದರಿಂದ ಇದಕ್ಕೆ ಕಾರಣಭೂತವಾದ ಚೈತನ್ಯ ತತ್ವವೊಂದಿದೆ ಎಂದು ಗೊತ್ತು, ಆಯಿತಾ? ಆದರೆ ಚೈತನ್ಯ ತತ್ವ ಇದೆ, ಅದನ್ನೇ ನೀವು ಏನೇ ಹೆಸರು ಹಿಡ್ಕೋ, ಭಗವಾನ್, ಗಾಡ್, ಈಶ್ವರ ಏನೇ ಹೇಳು. ಆದರೆ ಈಶ್ವರ ಹೇಗಿದ್ದಾನೆ? ಇದರಲ್ಲಿ ಎಷ್ಟು ಜಗಳ ಇದೆ ಅಪ್ಪಾ! ಪರಸ್ಪರ ಭೇದ, ಅವರನ್ನು ಇವರಪ್ಪಲ್ಲ, ಇವರು ನನ್ನ ದೇವರೇ ಕರೆಕ್ಟ್ ದೇವರು, ನಿಮ್ಮ ದೇವರು ತಪ್ಪು ದೇವರು. ಶಂಕರರು ಅಂದರೆ ವೇದ, ಶಂಕರರಂದರೆ ವೇದಾಂತವೇ. ವೇದಾಂತದಲ್ಲಿ ಈಶ್ವರ ಇದ್ದಾನೆ ಹೇಗೆ ಎನ್ನುವುದು ಫಿಕ್ಸ್ ಇಲ್ಲ. ನಿಮ್ಮ ಮಟ್ಟಕ್ಕೆ ಅನುಗುಣವಾಗಿ ನೀವು ಯಾವ ಸಣ್ಣ ಮಗುವಾದರೆ ನಿಮಗೆ ಎಷ್ಟು ಅರ್ಥವಾಗ್ತದೋ ಅಷ್ಟೇ ಭಗವಂತ. ನೀನು ಬೆಳೆಯುತ್ತಾ ನಿಮ್ಮ ಸಂಸ್ಕಾರ ಶುದ್ಧವಾಗ್ತಾ ಇನ್ನೂ ಬೆಳೆಯುತ್ತಾ ಇದ್ದರೆ ಭಗವಂತನ ಕುರಿತು ನಿಮ್ಮ ತಿಳುವಳಿಕೆ ಇನ್ನೂ ಹೆಚ್ಚಾಗ್ತದೆ, ಇನ್ನೂ ಆಳವಾಗುತ್ತದೆ, ವ್ಯಾಪಕವಾಗುತ್ತದೆ. ಇನ್ನೂ ಎಷ್ಟೆಷ್ಟು ನೀವು ಬೆಳೆಯುತ್ತಾ ಇದ್ದರೆ ಅಷ್ಟಷ್ಟು ಪರಮಾತ್ಮನ ಇನ್ನೂ ಆಳವಾಳ ತಿಳಿಯುತ್ತಾ ಇರುತ್ತದೆ. ಪರಮಾತ್ಮಕ್ಕೆ ಯಾವ ಗುಣಗಳಿವೆ? ಎಲ್ಲ ಸದ್ಗುಣಗಳಿವೆ. ನಿಮ್ಮ ಸಂಸ್ಕಾರಕ್ಕೆ, ನಿಮ್ಮ ಮಟ್ಟಕ್ಕೆ ಅನುಗುಣವಾಗಿ ಅನೇಕ ಗುಣಗಳನ್ನು ಸೇರಿಸ್ಕೊಳ್ತಾ ಇರ್ತೀವಿ. ಕೊನೆಗೆ ಪರಮಾತ್ಮ ಅಖಂಡ, ಅನಂತ, ಅದ್ವಿತೀಯ. ಈಗ ಯಾವ ಲೆಕ್ಕಕ್ಕೆ ಮೀರಿ, ಎಷ್ಟು ಲೆಕ್ಕ, ಎಷ್ಟು ಅಳತೆಯನ್ನು, ಅಳತೆಗೂ ಮೀರಿ, ಲೆಕ್ಕಕ್ಕೆ ಮೀರಿ ಏನು ಹೇಳೋಕ್ಕಾಗದಂತೆ ಅನಂತ, ಅದ್ವಿತೀಯ, ಅಖಂಡ. ಇದು ಎಲ್ಲರನ್ನೂ ಸೇರಿಸ್ಕೊಳ್ತದೆ. ಯಾವ ಸಗುಣವಾದಿಗಳು, ಶಿವ ಆಗಲಿ, ವಿಷ್ಣು ಆಗಲಿ, ದೇವಿ ಆಗಲಿ, ಯಾವುದೇ ಹೇಳ್ಕೊಳ್ಳಿ ಸೇರಿಸ್ಕೊಳ್ಳಿ. ಹೀಗೆ ಎಲ್ಲರಿಗೂ ಸಮನ್ವಯವಾದಿ ಶಂಕರರು. ಶಾಸ್ತ್ರವು ಹಾಗೆ ಹೇಳ್ತದೆ. ಕೆಲವರು ನಾವು ವಿಷ್ಣು ಪುರಾಣಗಳು ಒಪ್ತೀವಿ, ಶಿವಂದು ಒಪ್ಪಲ್ಲ. ನಾವು ಶಿವಂದು ಒಪ್ತೀವಿ, ವಿಷ್ಣು ಒಪ್ಪಲ್ಲ. ಸಗುಣ ಒಪ್ತೀವಿ, ನಿರ್ಗುಣ ಒಪ್ಪಲ್ಲ. ಕೆಲವರು ರೂಪ ಇಲ್ಲ ಒಪ್ತೀವಿ, ಇದೊಪ್ಪ. ಏನಪ್ಪ, ಭಗವಂತನನ್ನು ಒಂದು ಒಪ್ಪಿ ಒಂದು ಒಪ್ಪಲ್ಲ, ಇದೇನು? ಶಂಕರರು ಎಲ್ಲವನ್ನು ಸೇರಿಸಿಬಿಟ್ಟಿದ್ದು ಏಕೆ ನಮ್ಮ ಶಾಸ್ತ್ರಗಳು ಹೇಳಿದೆ. ಆದ್ದರಿಂದ ಭಗವಂತ ಅಂದ್ರೇನು? ಸಚ್ಚಿದಾನಂದ ಸ್ವರೂಪ, ಜಗತ್ತಿಗೆ ನಮಗೆ ಮೂಲ ತತ್ವ. ಅವನ್ನು ಹೇಗೆ ನಾವು ಆರಾಧನೆ ಮಾಡಬೇಕು ಅಂದರೆ ನಿಮ್ಮ ಮನಸ್ಸು ಸಂಸ್ಕಾರ ನೋಡಿ, ಒಂದು ಹಂತ ನೋಡಿ ಕೊಡ್ತೀವಿ. ಸಾಧನ, ಒಂದು ಮಂತ್ರನೋ, ಒಂದು ಪೂಜನೋ, ಒಂದು ಜಪನೋ, ಯಾವುದೇ ಒಂದು ಸಾಧನ, ಯಾವುದೇ ಒಂದು ಗುಣಗಳು, ಕ್ರಿಯೆಗಳು, ಪರಮಾತ್ಮನ ಮಹಿಮೆ, ಲಕ್ಷಣಗಳು, ಅದಿಟ್ಕೊಂಡು ನೀವು ಸಾಧನ ಮಾಡ್ತಾಯಿರು. ಇನ್ನೂ ಮಾಡ್ತಾ ಮನಸ್ಸು ಶುದ್ಧವಾಗಿ ಮೇಲೆ ಮಟ್ಟಕ್ಕೆ ಬಂದರೆ ಇನ್ನೂ ಆಳವಾದದ್ದು ಇನ್ನೊಂದು ಹೆಜ್ಜೆ, ಕೊನೆಗೆ ಅಖಂಡವಾಗಿರುವ, ಅನಂತವಾಗಿರುವ ತತ್ವ. ಪರಮಾತ್ಮ ಒಂದು ಫಿಕ್ಸ್ಡ್ ಅಲ್ಲ. ಇದು ಆಗುವುದರಿಂದ ಎಲ್ಲರನ್ನೂ ಸಮನ್ವಯ ಮಾಡ್ತೀವಿ. ಅದು ಶಂಕರರ ವೈಶಿಷ್ಟ್ಯ ಅಲ್ಲವೇ? ಶಂಕರರ ಉಪದೇಶದಲ್ಲಿ ಎಲ್ಲರನ್ನೂ ಸೇರಿಸ್ಕೊಳ್ತಾವೆ. ಅದರಿಂದ ಅದ್ವೈತಿಗಳು ಎಲ್ಲವನ್ನೂ ಸೇರಿಸ್ತಾರೆ, ಯಾರಿಗೂ ವಿರೋಧವಲ್ಲ. ಎಲ್ಲರಲ್ಲಿ, ಎಲ್ಲರ ಸಾಧನ, ಎಲ್ಲರ ಮತಗಳಲ್ಲಿ ಎಲ್ಲೆಲ್ಲಿ ಒಳ್ಳೆಯದಿದೆಯೋ ಅಷ್ಟು ಮಾತ್ರ ಒಪ್ತೀವಿ. ಬಟ್ ಅದರಲ್ಲಿ ಕೆಲವು ತಪ್ಪುಗಳಿವೆ, ಅದು ಬಿಟ್ಟು ಬಿಡ್ತೀವಿ. ದ್ವೇಷ ಮಾಡಬೇಕಾಗಿಲ್ಲ, ಬಿಟ್ಟು ಬಿಡ್ತೀವಿ. ಎಲ್ಲರಲ್ಲಿ ಏನೇನು ಒಳ್ಳೆಯದಿದೆಯೋ ಅದೆಲ್ಲ ಸೇರಿಸ್ಕೊಳ್ತೀವಿ. ಎಲ್ಲ ಮಹಾತ್ಮರು, ಎಲ್ಲ ಗುರುಗಳು, ಎಲ್ಲ ತತ್ವಜ್ಞರು, ಸಾಮಾನ್ಯ ಮನುಷ್ಯರಲ್ಲಿ ಎಲ್ಲೆಲ್ಲಿ ಒಂದು ಸದಾಚಾರ, ಸದ್ಗುಣ ಇರುತ್ತದೋ ಅದೆಲ್ಲವೂ ಆಚರಿಸಬಹುದು, ಎಲ್ಲರೂ ಸೇರಿಸಿಕೊಳ್ಳಬಹುದು. ಹಾಗೆ ಸಮನ್ವಯವಾದಿ ಶಂಕರರು. ಏಕೆ ಅಂದರೆ ನಮ್ಮ ಶಾಸ್ತ್ರಗಳೇ ಹಾಗಿವೆ. ಇದು ಶಂಕರರ ಪ್ರತ್ಯೇಕತೆ ಏನಿಲ್ಲ, ಶಾಸ್ತ್ರದಲ್ಲಿದ್ದದ್ದೇ ಶಂಕರರೇ. ವೇದಾಂಗಗಳು, ಶಾಸ್ತ್ರಗಳು, ಪುರಾಣಗಳು, ಮಹಾಭಾರತಾದಿಗಳು, ಸ್ಮೃತಿಗಳು. ಶ್ರುತಿ, ಸ್ಮೃತಿ, ಪುರಾಣ, ಆಗಮ. ಶ್ರುತಿ ಅಂದರೆ ವೇದ, ಸ್ಮೃತಿ ಅಂದರೆ ಮನು, ಯಾಜ್ಞವಲ್ಕ್ಯ ಮುಂತಾದ ಸ್ಮೃತಿಗಳು, ಧರ್ಮಸಿಂಧು, ಇದೆಲ್ಲ ಸ್ಮೃತಿಗಳು. ಪುರಾಣ ಅಂದರೆ ಮಹಾಭಾರತ, ರಾಮಾಯಣ, ಪುರಾಣಗಳು 3ನೇದು. 4ನೇದೇನು? ತಂತ್ರ, ಆಗಮಶಾಸ್ತ್ರ ಇದೆ ನೋಡಿ, ತಂತ್ರಗಳು. ಶೈವ, ಶಾಕ್ತ, ದೇವಿ, ಶೈವ, ಶಾಕ್ತ ಇದೆ, ವೈಷ್ಣವ ಇವೆ. ಅಂದರೆ ಶಂಕರರು ಒಪ್ಪಿಕೊಂಡಿರುವ ಇವೆಲ್ಲ ಶಾಸ್ತ್ರಗಳು. ಶ್ರುತಿ, ಸ್ಮೃತಿ, ಪುರಾಣ, ಆಗಮ, ಈಗ ಯಾವುದೂ ಬಿಟ್ಟಿಲ್ಲ, ಎಲ್ಲವೂ ಸೇರಿಸ್ಕೊಂಡು ಅದ್ಭುತವಾದ ಸಮನ್ವಯವಾದಿ, ವ್ಯಾಪಕ ದೃಷ್ಟಿ. ಆಯಾ ಹಂತದಲ್ಲಿರುವವನಿಗೆ ಸಾಧನ, ಉಪದೇಶ ಆಯಾ ಮಟ್ಟದಿಂದ ಇದ್ದು ಎಲ್ಲರೂ ಕೊನೆಗೂ ಅದೇ ಪರಿಪೂರ್ಣ ತತ್ವಕ್ಕೆ ತಲುಪುತ್ತಾರೆ. ಇದು ಅನುಭವಾನುಸಾರವಾಗಿ ಹೇಳುವುದು. ಆಯಾ ಮಟ್ಟದಲ್ಲಿರುವವನಿಗೆ ಸಾಧನ, ಎಲ್ಲರನ್ನೂ ಸೇರಿಸಿಕೊಳ್ಳು. ಇದು ಶಂಕರರ ವಿಶಿಷ್ಟ ಉಪದೇಶ, ಸಮನ್ವಯ. ಆಯಿತಾ?
ಈಗ ವಿಷಯ ಹೇಳುವುದಾದರೆ ಆಗಲ್ಲ. ಒಂದೇನೆಂದರೆ ಎಂಪಿರಿಕಲ್ ರಿಯಾಲಿಟಿ ಆಫ್ ದ ಯೂನಿವರ್ಸ್. ಓಕೆ, ಶಂಕರರ ಏನು ಹೇಳ್ತೀವಿ, ಶಂಕರರ ಜೀವನ, ಅವರ ಉಪದೇಶ ಸಂಕ್ಷೇಪ ಹೇಳಿದ್ದೀನಿ, ಇನ್ನೂ ಎಷ್ಟೋ ಹೇಳಬಹುದು, ನನಗೆ ತೋಚಿದ್ದು ಹೇಳಿದ್ದೆ. ಶಂಕರರು ಕರ್ಮ ಒಪ್ಕೊಂಡರು, ಸನ್ಯಾಸ ಒಪ್ಕೊಂಡರು. ಕೆಲವೊಮ್ಮೆ ಅಂದರೆ ಆಯಾ ಮಟ್ಟಕ್ಕೆ, ಕೆಲವೊಮ್ಮೆ ಹೃದಯದ ಸನ್ಯಾಸ ಮುಖ್ಯ, ಕೆಲವೊಮ್ಮೆ ಏನೋ ಪ್ರಾರಬ್ಧ ಗಟ್ಟಿಯಾಗಿರುತ್ತದೆ, ಕುಟುಂಬ ಜನರಿಗೆ ತನ್ನ ಇಲ್ಲೇ ಇರುವುದು ಬೇಕು ಅಂದರೆ ಸನ್ಯಾಸ, ಹೊರಗಿನದು ಮಾಡಬೇಕಾಗಿಲ್ಲ, ಒಳಗಿನ ಸನ್ಯಾಸ ಇಟ್ಕೊಂಡರೆ ಸಾಕು. ಕೆಲವರು ಒಳಗಿನ ಮಹಾತ್ಮರೇ ಆಗಿದ್ದು ಸಿದ್ಧ ಪುರುಷರು ಆಗಿದ್ದರೂ ಇದ್ದಾರೆ. ಅಂದರೆ ಕರ್ಮಕ್ಕೆ ಸನ್ಯಾಸಕ್ಕೆ ಸಮನ್ವಯ, ಸಗುಣ ಪರಮಾತ್ಮಕ್ಕೆ ನಿರ್ಗುಣಕ್ಕೆ ಸಮನ್ವಯ. ಅಂದರೆ ಈ ಕರ್ಮವೂ ಸನ್ಯಾಸದ ಸಮನ್ವಯ. ಕೆಲವೊಂದು ಒಂದಿಟ್ಕೊಂಡು ಮಿಕ್ಕದು ನಿರಾಕರಣೆ ಮಾಡ್ತಾರೆ. ಬುದ್ಧ ಏನು ಮಾಡಿದ, ಪ್ರತಿಯೊಬ್ಬರಿಗೆ ಸನ್ಯಾಸ, ಯೋಗ ಸಾಧನ, ಕರ್ಮಗಳೇ ಬೇಡ ಎಂದು ಬಿಟ್ಟುಬಿಟ್ಟ. ಕರ್ಮ ಬೇಡ ಅಂದರೆ ಜೀವನವೆಲ್ಲ ಕರ್ಮನೇ ಇಲ್ಲದಿದ್ದರೆ ಹೇಗೆ ಜೀವಿಸೋದು, ಹೇಗೆ? ಅಂದರೆ ಕೆಲವರು ಕರ್ಮ ಇಟ್ಕೊಂಡರೂ ಸನ್ಯಾಸ ವಿರೋಧ ಮಾಡಿದರು, ಕೆಲವರು ಸನ್ಯಾಸ ಇಟ್ಕೊಂಡರೂ ಕರ್ಮ ವಿರೋಧ ಮಾಡಿದರು, ಕೆಲವು ಒಂದು ಇಟ್ಕೊಳ್ತಾರೆ, ಇನ್ನೊಂದು ವಿರೋಧ. ಹಾಗೆ ಶಂಕರರದು ಏಕಪಕ್ಷ ಇಲ್ಲವೇ ಇಲ್ಲ, ಪರಿಮಿತ ಎಂಬುದಿಲ್ಲವೇ ಇಲ್ಲ, ಎಲ್ಲವನ್ನು ಸೇರಿಸಿಕೊಂಡರು. ಯಾರು ಯಾವ ಮಟ್ಟದಲ್ಲಿರುತ್ತಾರೋ, ಯಾವ ಸ್ಥಿತಿಯಲ್ಲಿರುತ್ತಾರೋ, ಅಲ್ಲಿ ನಿಮಗೆ ಯಾವುದು ಹೊಂದುತ್ತದೋ ಅಲ್ಲಿಂದಲೇ ಶುರು ಮಾಡು ನಿಮ್ಮ ಸಾಧನ. ನೀವು ಎಲ್ಲಿರುತ್ತವೋ ಅಲ್ಲಿಂದಲೇ. ಅಯ್ಯೋ ನನಗದಿಲ್ಲ, ನನಗದಾಗಲ್ಲ, ಇವರು ಹೇಳ್ತಾರೆ ಅಯ್ಯೋ ನಮಗೆ ಅದಕ್ಕೆ ಅಧಿಕಾರವಿಲ್ಲ, ನಾವು ಪೂಜೆ ಮಾಡೋಕ್ಕಾಗಲ್ಲ. ಪೂಜೆ ಏನಪ್ಪ, ಪೂಜೆಗೆ ಒಂದು ವಸ್ತು ಬೇಕಾ? ನೀವು ಎಲ್ಲಿದ್ದರೆ ಅಲ್ಲೇ ಶುರು ಮಾಡು. ಸೂರ್ಯ ಇದ್ದಾನೆ ನಮಸ್ಕಾರ ಮಾಡು, ಪೃಥ್ವಿ ಇದೆ ನಮಸ್ಕಾರ ಮಾಡು, ನದಿ ಇದೆ ಸ್ನಾನ ಮಾಡ್ಕೋ ನಮಸ್ಕಾರ ಮಾಡ್ಕೋ, ತಾಯಿ ತಂದೆ ಇದ್ದಾರೆ ಅದು ಮಾಡ್ಕೋ. ಏನಿಲ್ಲ ಅಂದರೆ ನಿಮ್ಮ ಉದ್ಯೋಗವೇ ನಿಮಗೆ ಪೂಜೆ, ಅದೇ ಮಾಡ್ಕೋ. ಅಥವಾ ಯಾವುದೇ ಶಿವಲಿಂಗನೋ ಏನೋ ಇಟ್ಕೋ, ಅಥವಾ ಪೃಥ್ವಿ ಇದೆ ಮರ ಇದೆ ಅದಕ್ಕೆ ಇಟ್ಕೊಂಡು ಅದೇ ಪೂಜೆ ಮಾಡು. ಪೂಜೆಗೆ ಯಾರಪ್ಪ ಅಡ್ಡಿ? ಮಂದಿರನೇ ಹೋಗಬೇಕಾ? ನಿಮ್ಮ ಮನೆಯೇ ಮಂದಿರ, ನಿಮ್ಮ ಮನೆಗೆ ಹೊರಗೆ ಬಂದರೆ ಯಾವ ಮರ ಇರುತ್ತದೆ ಅಲ್ಲವೇ? ನಾವು ಯಾವ ಮರವನ್ನು ಪೂಜಿಸ್ತೀವಿ? ವಿಷ್ಣು ಮರಗಳಿವೆ ಏನು? ಅಶ್ವತ್ಥ ವೃಕ್ಷ ಹೇಳ್ತೀವಿ, ಅಶ್ವತ್ಥ ಇಸ್ ನಾರಾಯಣ ಸ್ವರೂಪ. ಔದುಂಬರ ಏನು ಹೇಳ್ತಾರೆ, ಔದುಂಬರಕ್ಕೆ ಏನು ಹೇಳ್ತಾರೆ ಕನ್ನಡದಲ್ಲಿ, ಅದು ದತ್ತಾತ್ರೇಯರು. ಹಾಗೆ ಹೀಗೆ ಒಂದೊಂದು ಮರಕ್ಕೂ ಯಾವ ಅಡ್ಡಿ ಮಾಡ್ತಾರಪ್ಪ? ಯಾರಾದರೂ ಅಡ್ಡಿ ಮಾಡಿದಾರ? ಆ ಜಾತಿ ಮುಟ್ಟಬಾರದು, ಈ ಜಾತಿ, ಎಲ್ಲ ಮರಗಳು ಮಾಡ್ಕೊ. ಹಸುವನ್ನು ಮಾಡ್ಕೊ, ಗೋಪೂಜಾ. ಗೋನಲ್ಲಿ ಸರ್ವದೇವತಾ ರೂಪಿಣಿ, ಹಸುವಿನಲ್ಲಿ ಎಲ್ಲ ದೇವತರಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಇದ್ದಾರೆ. ಹಾಗೆ ನಮ್ಮದು ಪೂಜೆಗೆ ಯಾರಿಗೆ ಅಡ್ಡಿ ಇಲ್ಲ. ಆದ್ದರಿಂದ ಯಾರು ಎಲ್ಲಿದ್ದಾರೋ ಅಲ್ಲಿಂದಲೇ ಮಾಡ್ಕೋ, ನಿಮಗೆ ಸದ್ಗತಿ ಆಗುತ್ತದೆ. ಅಂತಃಕರಣ ಶುದ್ಧಿಯಾಗಿ ವೇದಾಂತಕ್ಕೆ ಯೋಗ್ಯತೆ ಬಂದರೆ ಅದು ಕಲಿಯಬಹುದು. ಆದ್ದರಿಂದ ಸಮನ್ವಯ ಇದೆ, ಏಕೆಂದರೆ ಬಹುಮುಖಿ ನಾವು ಆಗುವುದರಿಂದ ಎಲ್ಲರನ್ನು ಸೇರಿಸ್ಕೊಳ್ತದೆ. ಎಷ್ಟು ಪತಿತವಾದರೂ ನೀವು ಯೋಗ್ಯ ಅಂದರೆ ಒಂದಾನೊಂದು ಕರ್ಮಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಹೇಳ್ತಾರೆ. ಏನಾದರೂ ಪತಿತವಾಗಿ ಹೆಚ್ಚು ತಪ್ಪು ಮಾಡಿದ್ದರೆ, ಏನು ಕೊಲೆ ಮಾಡಿದ್ದರೆ, ಅಥವಾ ಏನಾದರೂ ಕುಡಿದರೆ, ಸಾರಾಯಿ ಇಂಥದ್ದು ಭ್ರಷ್ಟರಾದರೆ, ಕೆಲವು ಪವಿತ್ರವಾದ ಯಜ್ಞಯಾಗಾದಿಗಳಿಗೆ ಅಧಿಕಾರವಿಲ್ಲ. ಬಟ್ ನಾಮಸ್ಮರಣ, ಜಪ, ಪೂಜಾ, ತೀರ್ಥಯಾತ್ರ, ಇನ್ನೊಂದು ಸೇವಾ, ಅದಕ್ಕೆ ನಿಮಗೆ ನಿಷೇಧವಿಲ್ಲ. ಸೇವಾ ಮಾಡಿಕೊಳ್ಳಬಹುದು. ಸೇವೆ ಮಾಡಿಕೊಂಡು ಆ ಪಾಪಕ್ಷಯ ಮಾಡಿಕೊಂಡು ಮುಂದುವರಿಯಬಹುದು. ನೀವು ಎಲ್ಲೇ ಪತಿತರಾಗಲಿ, ನೀವು ಯಾವ ಹಂತದಲ್ಲೇ ಇರಲಿ, ನಿಮಗೆ ಸಾಧನ ಇಲ್ಲ ಎಂದು ಹೇಳೋಕ್ಕಾಗಲ್ಲ. ಯಾವುದೇ ಒಂದು ಹಂತ ನಿಮ್ಮ ಹಂತಕ್ಕನುಗುಣವಾಗಿ ಯಾವುದೇ ಒಂದು ಸಾಧನ ಹೇಳಿದಿತ್ತು, ಅದು ಶಾಸ್ತ್ರ. ಆದ್ದರಿಂದ ಶಂಕರರದು ಸಮನ್ವಯ ಇದೆ. ಅತ್ಯಂತ ದುಷ್ಟ ರಾಕ್ಷಸರಿಂದ ಪೂರ್ತಿ ಜೀವನ್ಮುಕ್ತ ಬ್ರಹ್ಮಜ್ಞಾನಿವರೆಗೂ ಎಲ್ಲ ಸಾಧನಗಳು ಒಪ್ಪಿಕೊಂಡರು. ಅದು ವಿಶೇಷ. ಅದರಿಂದಲೇ ಶಂಕರರು ನಿಜವಾದ ಜಗದ್ಗುರು ಅಂದರೆ ಏಕ ಜಗದ್ಗುರು ಅಂದರೆ ಅವರು ಏನೇನೋ ಕಾರಣ ಹೇಳ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಅತ್ಯಂತ ಪಾಮರರಿಂದ ಬ್ರಹ್ಮಜ್ಞಾನವರೆಗೂ ಸಗುಣ ನಿರ್ಗುಣ ಎಲ್ಲ ಬಗೆಯಾದ ಸಾಧನಗಳು ಒಪ್ಪಿಕೊಂಡರು. ಕರ್ಮ ಇದೆ, ಉಪಾಸನ ಇದೆ, ಜ್ಞಾನ ಇದೆ, ಭಕ್ತಿ ಇದೆ, ಎಲ್ಲವೂ ಇದೆ. ಆದ್ದರಿಂದ ಸಕಲ ಪ್ರಾಣಿಗಳಿಗೆ, ಸಕಲ ಜೀವರಾಶಿಗೆ ಉಪಯೋಗವಾಗುವ ಉಪದೇಶ ಶಂಕರರಲ್ಲಿದೆ. ಅದರಿಂದ ಅವರು ನಿಜವಾದ ಜಗದ್ಗುರು. ಏಕೆಂದರೆ ಇಡೀ ಜಗತ್ತಿಗೆ ಉಪಯೋಗ ಅವರ ಉಪದೇಶಗಳು. ಕೆಲವೇ ವಿಷ್ಣುವೇ ಹೇಳಿಬಿಟ್ರೆ ಶಿವಭಕ್ತರಿಗೆ ಉಪಯೋಗವಿಲ್ಲ. ನೀವು ಸಗುಣವೇ ಹೇಳಿಬಿಟ್ರೆ ನಿರ್ಗುಣವಾದಿಗಳಿಗಿಲ್ಲ. ನಾವು ಯೋಗ ಒಪ್ಪಲ್ಲ ಅಂದರೆ ಇದು ಕಷ್ಟ, ತಂತ್ರಶಾಸ್ತ್ರ ಒಪ್ಪಲ್ಲ ಅಂದರೆ ಇನ್ನೊಂದು ಪ್ರಾಬ್ಲಮ್. ಶಂಕರರು ಇದು ಒಪ್ಪಿತ್ತೀವಿ, ಇದು ಒಪ್ಪಲ್ಲ ಎಂದಿಲ್ಲ. ಆಯಾ ಸಾಧನಗಳು ಆಯಾ ಮಟ್ಟದವರೆಗೆ ಉಪಯೋಗ. ಆದರೆ ಅದಕ್ಕೊಂದು ಪದ್ಧತಿ ಇರುತ್ತದೆ. ಸರಿಯಾದ ಗುರು ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಮಾಡಬೇಕು. ಪ್ರತಿಯೊಂದು ಒಂದು ಸಾಧನ ಆಯಾ ಮಟ್ಟಕ್ಕೆ. ಆದ್ದರಿಂದ ಎಲ್ಲ ಬಗೆಯ ಸಾಧನಗಳು ಎಲ್ಲ ಜೀವರಿಗೂ ಉಪಯೋಗವಾಗುವ ಉಪದೇಶ ಇದ್ದೇ ಇದೆ. ನೀವು ಯಾವ ಹಂತದಲ್ಲಿರೂ ಅವರಿಗೂ ಉಪದೇಶ ಇರುತ್ತದೆ. ನೀವು ಯಾರು ಹೇಳು, ನಿಮ್ಮ ಸಾಧನ, ನಿಮ್ಮ ಜೀವನ, ನೀವು ಎಲ್ಲಿದ್ದೀವಿ, ಯಾವ ಸಮಾಜ, ಅದಕ್ಕೆ ಅನುಗುಣವಾಗಿ ಯಾವುದೇ ಒಂದು ಉಪದೇಶ ಹೇಳ್ತದೆ, ನಿಮ್ಮ ಸನ್ಮಾರ್ಗ ಹೇಳ್ಕೊಡ್ತದೆ. ಆದ್ದರಿಂದ ಎಲ್ಲರಿಗೂ ಉಪದೇಶ ಮಾಡುವ ಉಪದೇಶ ಅವರ ಕೈಯಲ್ಲಿದೆ. ಅದರಿಂದ ಅವರು ಜಗದ್ಗುರು.
ಜಗದ್ಗುರು ಅಂದರೆ ಮೇಲೆ ಅಂತ ಅಷ್ಟು ಮೇಲೆ ಕೂತಿರ್ತಾನೆ ಅಲ್ಲ, ಅವರು ಭೂಮಿ ಮೇಲೇ ಕೂತಿರಲಿ, ಅವರ ಉಪದೇಶ ಅಂತದ್ದು ಎಲ್ಲರಿಗೆ ಅನುಗ್ರಹ ಮಾಡುವುದು, ಎಲ್ಲರಿಗೆ ಆಶೀರ್ವಾದ ಮಾಡುವುದು, ಎಲ್ಲರಿಗೂ ಉಪಕಾರಿಯಾಗಿರುವಂಥ ಉಪದೇಶ ಇದೆ. ಅದರಿಂದ ಜಗದ್ಗುರು ಶಂಕರರು ಆ ತತ್ವದೃಷ್ಟಿ ಇಟ್ಕೊಂಡವರು ಎಲ್ಲರೂ ಜಗದ್ಗುರುಗಳಾಗ್ತಾರೆ. ಆ ದೃಷ್ಟಿ ಇದ್ದರೆ ನೀವು ಆಗ್ಬೋದು, ಎಲ್ಲರೂ ಆಗ್ತಾರೆ. ಹಾಗೆ ಆಯಿತು. ಆದ್ದರಿಂದ ಅಂಥ ಶಂಕರರ ಅನುಗ್ರಹ ನಮ್ಮ ಮೇಲೆ ಇರಲಿ, ಅವರ ಉಪದೇಶ ಇರಲಿ. ಏಕೆಂದರೆ ಗುರು ಅನುಗ್ರಹವೂ ಬೇಕು. ಮೊದಲು ಗುರು ಅನುಗ್ರಹ ಆದ ನಂತರ ಗುರು ಅನುಗ್ರಹ, ಇನ್ನೇನು ಈಶ್ವರ ಅನುಗ್ರಹ, ಮೂರನೆಯದು ನಮ್ಮ ಆತ್ಮಾನುಗ್ರಹ. 3 ಅನುಗ್ರಹವಿದ್ದರೆ ಪೂರ್ಣ ತತ್ವಜ್ಞಾನ ಆಗುತ್ತದೆ. ಅಂಥ ಗುರುಗಳು, ಅಹೇತುಕ ದಯಾ ಗುರುಗಳು ಅನುಗ್ರಹ ನಮ್ಮ ಮೇಲೆ ಇರಲಿ. ಅವರು ದೂರವಾಗಿದ್ದರೂ ಅವರ ಆಶೀರ್ವಾದ ಇರುತ್ತದೆ. ನಮ್ಮ ಮನಃಪೂರ್ವಕವಾಗಿ ನಮಸ್ಕಾರ ಮಾಡಿದ್ದರೆ ಅವರು ಎಷ್ಟು ದೂರವಿದ್ದರೂ ಅವರ ಆಶೀರ್ವಾದ. ಏಕೆಂದರೆ ಕೆಲವು ನಮ್ಮ ಕರ್ಮ, ನಮ್ಮ ಸಂಸ್ಕಾರ ಸಾಕಾಗಲ್ಲ, ನಮ್ಮ ಮನಸ್ಸು ಕೇಳುವುದೇ ಇಲ್ಲ, ವಿರೋಧ ಮಾಡ್ತದೆ, ನಿಗ್ರಹ ಆಗಲ್ಲ. ಯಾವಾಗ ನಮ್ಮ ಮನಸ್ಸು ಕೇಳಲ್ಲವೋ, ನಿಗ್ರಹ ಮಾಡುವಕ್ಕೆ ಪ್ರಯತ್ನ ಮಾಡಿದ್ದರೆ ಅದು ನಿಲ್ಲಲ್ಲವೋ, ಅಂಥ ಸಮಯದಲ್ಲಿ ಭಗವಂತನನ್ನು, ಗುರುಗಳನ್ನು ಬೇಡಿಕೊಂಡರೆ ಅವರು ಏನೋ ಒಂದು ಆಶೀರ್ವಾದ ಅನುಗ್ರಹದಿಂದ ನಿಗ್ರಹ ಬಂದು ಬಿಡ್ತದೆ. ಮನಸ್ಸಿಗೂ ಏನೋ ಕೊರತೆ ಇದ್ದರೆ ಅದು ಬಂದು ಬಿಡುತ್ತದೆ. ಅದಕ್ಕೋಸ್ಕರ ಅವಶ್ಯವಾಗಿ ಗುರು ಅನುಗ್ರಹವನ್ನು ನಾವು ಬೇಡಿಕೊಳ್ಳಬೇಕು, ಅವರಿಗೆ ನಮಸ್ಕಾರ ಮಾಡಬೇಕು. ಅಂಥ ಗುರುಗಳ ಅನುಗ್ರಹ ನಮಗೆ ಇರಲಿ ಎಂದು ಹೇಳಿ ನಾನು ಮುಗಿಸ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಈಗ ನಂತರ ಅವರು ಶಂಕರರಿಗೆ ಪೂಜೆ ಮಾಡ್ತಾರೆ ಇವತ್ತು, ಅದೆಲ್ಲ ನೀವು ನೋಡ್ಬೋದು. ಓಂ ಶಾಂತಿ.